ಕಲ್ತಿರ್ತಾನೆ? ಶಾಲೆ ಕಲ್ತಿಲ್ರಿ, ಆದ್ರೆ ವ್ಯಾಪಾರದಾಗ ಇದೇವ್ರಿ ಎಕ್ಸ್ಪೋರ್ಟ್. ಹೌದಾ? ಶಾಲೆ ಕಲ್ತಿಲ್ಲ, ವ್ಯಾಪಾರದಾಗ ಬೇಕಾದಂಗೆ ಲೆಕ್ಕ ಮಾಡ್ತೇವ್ರಿ. ಕಾಯಿ ಎಷ್ಟು ದುಡಿತೀರಿ ದಿವ್ಸಕ್ಕೆ? ಒಂದು 500-600 ರೂಪಾಯಿ ರೀ. 500-600 ರೂಪಾಯಿ. 50 kg ಹೊತ್ಕೊಂಡು ಬೀದಿ ತಿರ್ಗಾಡ್ತೀರಿ, 500-600 ರೂಪಾಯಿ ಸಂಪಾದನೆ ಮಾಡ್ತೀರಿ. ಭಾಳ ಪುಣ್ಯದ ಕೆಲಸ ಮಾಡತ್ತೀರಿ. ಏನು ದೇವ್ರ ಅದಾನ್ರಿ, ದೇವ್ರ ಅವ್ರಿಗೂ ಅರ್ಧ ರೊಟ್ಟಿ ನಮಗೂ ಅರ್ಧ ರೊಟ್ಟಿ ತರ. ಅವ್ನು ರೈತರು ಹಂಗ ಅದಾನ್ರಿ. ತಂದ ಕೇಸಿ ಮಾಲ್ ಹಚ್ಚಿ ಅವನು ಹೋಗ್ತಾನೆ, ಮರದ ದಿವ್ಸ ಬಂದ ರೊಕ್ಕ ಇಸ್ಕೊತಾನ. ಇನ್ನೊಬ್ರು ಅವ್ರಂತಾರ ಇವ್ರಂತಾರ, ಅವ್ರು ನೋಡ್ ನಾ ಕಲಿಬೇಕು, ಇವ್ರು ನೋಡ್ ನಾ ಕಲಿಬೇಕಂತ ನಾ ಯಾವತ್ತೂ ತಲೆಯಾಗ ಇಟ್ಕೊಳ್ಳಿಲ್ರಿ. ನನ್ನ ಮನಸ್ನಾಗ ಏನ್ ಬರ್ತದೆ ಅದನ್ನ ಮಾಡಿದ್ದಾರೆ ಸರ್. ನಾನು ಶುದ್ಧವಾಗಿದ್ದೀನಿ, ನಾ ಶುದ್ಧವಾಗಿದ್ದೇನೆ. ದೇವ್ರಿಗೆ ಗೊತ್ತು, ಭೂಮಿಗೆ ಗೊತ್ತ. ಇನ್ನೊಬ್ಬರ ಬಗ್ಗೆ ಅವ್ರು ಈಗ ಹೋದ್ರು, ಅಲ್ಲಿ ಹೋದ್ಲಿ, ಇಲ್ಲಿ ಹೋದ್ಲು ಅಂತಾರ. ಅವ್ರ ಬಗ್ಗೆ ತೆರಿ ಕಟ್ಕೊಂಡಿಲ್ರಿ. ನಾನು ಹಿಂದೆ ಜಗಳ ಮಾತಾಡ್ತಾರ್ರಿ, ನಾ ತೆರಿ ಕಟ್ಸೋದಿಲ್ರಿ. ನಾನು ಮುಂದ್ ಬಂದವ್ರಿಗೆ ನಾ ಬಿಡೋಂಗಿಲ್ರಿ. ನೋಡ್ಬೇಕಲ್ಲ, ನೋಡ್ ಮಾತಾಡ್ಲಿ, ಹಂಗ ಯಾಕೆ ಮಾತಾಡ್ತಾರ ಹಂಗ್ರಿ. ನಾ ಇನ್ನೊಬ್ಬರ ಬಗ್ಗೆ ತೆರಿ ಕಟ್ಕೊಕ್ ಹೋಗುದಿಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮಾವಿನ ಹಣ್ಣವ, ಮಾವಿನ ಹಣ್ಣು, ಮಾವಿನ ಹಣ್ಣು, ಮಾವಿನ ಹಣ್ಣು. ಮಾವಿನ ಹಣ್ಣಿನ ಸೀಸನ್ ರೀ, ಅದಕ್ಕೆ ಮಾವಿನ ಹಣ್ಣು ಅಂತಿದ್ದೆ. ನಾನು ಅನ್ನೋದ ಇಲ್ಲ, ಇಲ್ಲಿ ಈ ಸೀಸನ್ ಬಂದ್ರೆ ಯಾವ ಸೀಸನ್ ಬರುತ್ತಾ ಆ ಸೀಸನನ್ನು ಹಣ್ಣು ತೊಗೊಂಡು ಮನೆಗೆ ಏನು ಮಾರಕ್ಕೆ ಬರ್ತಾರಲ್ಲ ನಮ್ಮ ಅಕ್ಕ ತಂಗಿಯರು, ಅಂಥದ್ದೊಂದು ಭಾಳ ಚಂದ ಕತೆ ತೊಗೊಂಡು ಬಂದೀನಿ. ಧಾರವಾಡದಾಗ ಹಳೆ ಮಾರ್ಕೆಟ್ನಾಗ ನಿಂತ್ಕೊಂಡು ಮಾತಾಡಕತ್ತೀನಿ. ಬರ್ರಲ್ಲ, ಆ ತಂಗಿಯರ ಕತೆ ಏನು ಹೇಳಿದೆ, ಅಕ್ಕರ ಕತೆ ಏನು ಹೇಳಿದೆ, ಅವ್ರ ಕಷ್ಟ ಏನಿದೆ, ಸುಖ ಏನಿದೆ ಎಲ್ಲ ಮಾತಾಡೋಣ. ಭಾಳ ಮಸ್ತ್ ಇರುತ್ತೆ. ಕೊನೆವರೆಗೆ ವಿಡಿಯೋ ನೋಡ್ರಿ. ಬರ್ರಿ, ಬದುಕಿನ ಬುತ್ತಿಯ ಈ ಹೊಸ ಕತೆಗೆ ತಮಗೆ ಸ್ವಾಗತ ಗೆಳೆಯರ. ಬರ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಬಸವ ವಿಜಯಂತ್ರಿ. ಏನು ಮಾಡ್ತೀರಿ ನೀವು? ಕಾಯಿಪಲ್ಲೆ ಮಾರ್ತೀರಿ. ಕಾಯಿಪಲ್ಲೆ ಮಾರ್ತೀರಿ. ಎಷ್ಟು ವರ್ಷದಿಂದ? ಈಗ ಒಂದು 10 ವರ್ಷ ಆತ್ರಿ. 10 ವರ್ಷದಿಂದ? ಹಾಂ. ಯಾವಾಗಿಂದ ಶುರು ಮಾಡಿದ್ರಿ? ಏನು ಹೆಂಗೈತಿ ಬಿಸ್ನೆಸ್ಸು? ಚಲೋ ಐತ್ರಿ. ಚಲೋ ಐತಿ. ಏನು ಇಲ್ಲೇ ಮಾರ್ಕೆಟ್ನೇ ಮಾರ್ತೀರಿ, ಹೊತ್ಕೊಂಡು ಹೋಗಿ ಮಾರ್ತೀರಿ? ಏರಿಯಾದೊಳಗೆ ಅಡ್ಡಾಡ್ತೀರಿ. ಅಡ್ಡಾಡ್ತೀರಿ? ಹೊತ್ಕೊಂಡು ಅಡ್ಡಾಡ್ತೀರಿ. ಬೆಳಗ್ಗೆ ಬಂದ್ರೆ ಸಂಜೆಗೆ ಹೋಗ್ತೀರಿ ಹೊತ್ಕೊಂಡ. ಎಷ್ಟು ದುಡಿತೀರಿ ದಿವ್ಸಕ್ಕೆ? ಒಂದು 500-600 ರೂಪಾಯಿ ರೀ. 500-600 ರೂಪಾಯಿ. 50 kg ಹೊತ್ಕೊಂಡು ಬೀದಿ ತಿರ್ಗಾಡ್ತೀರಿ, 500-600 ರೂಪಾಯಿ ಸಂಪಾದನೆ ಮಾಡ್ತೀರಿ. ನಮ್ಮ ಹೆಸರು ನೀಲವರಿ. ನೀಲವರ. ಯಾವ ಊರ್ರಿ ನಿಮ್ದು? ನಮ್ದು ಮುಳ್ಮುತ್ಲಾರಿ. ಮುಳ್ಳುಮುತ್ಲ ಎಲ್ಲೈತಿದೆ? ಇಲ್ಲೇ ನರೇಂದ್ರ ಅಂತ ಅಷ್ಟು ಅಲ್ಲಿ ಅವ್ರಿ. ಮುಳ್ಳುಮುತ್ಲ ಅಂತ ಹೇಳ್ತಾರೆ ಊರ ಹೆಸರು? ಮುಳ್ಮುತ್ಲಾರಿ. ಓಕೆ. 6 ವರ್ಷ ಆತ್ರಿ ನಮ್ಮ ಮಾರಾಕತ್ತಿ. ನಾವು ಇದೇ ದಂದಾಗ್ರಿ ನಮ್ದು. ಏನ್ ಮಾಡ್ತೀರಿ ನೀವು? ನಾವು ಕಾಯಿಪಲ್ಲೆ ವ್ಯಾಪಾರ ಮಾಡ್ತೀವಿ. ಕಾಯಿಪಲ್ಲೆ ಇಲ್ಲಿ ತಗೊಂತೀರಿ? ಇಲ್ಲಿ ತಗೊಂಡ ಮಾರಾಕತ್ತೀವಿ. ಇಲ್ಲಿ ಹೋಗಿ ಏನ್ ಚೀಪ ಸಿಗುತ್ತೆ ನಿಮ್ಗೆ? ಇಲ್ಲಿ ಚೀಪ್ ಸಿಗ್ತೈತ್ರಿ. 600-700 ರೂಪಾಯಿ ಅಷ್ಟು ದುಡಿತೇವ್ರಿ. ದುಡಿತೀರಿ ನೀವು? ಹೊತ್ಕೊಂತೀರಿ? ನಾವು ಹೊತ್ಕೊಂಡಾರ ಏರಿಯಾ. ವ್ಯಾಪಾರ ಅಂದ್ರೆ ಈಗ ಲೆಕ್ಕ ಪಕ್ಕ ಎಲ್ಲ ಬರ್ಬೇಕಾಗುತ್ತೆ, ಗೊತ್ತಿತ್ತು? ಶಾಲೆ ಕಲ್ತಿಲ್ರಿ, ಆದ್ರೆ ವ್ಯಾಪಾರದಾಗ ಇದೇವ್ರಿ ಎಕ್ಸ್ಪೋರ್ಟ್. ಹೌದಾ? ಶಾಲೆ ಕಲ್ತಿಲ್ಲ, ವ್ಯಾಪಾರದಾಗ ಬೇಕಾದಂಗೆ ಲೆಕ್ಕ ಮಾಡ್ತೇವ್ರಿ. ಕಾಯಿಪಲ್ಲೆ ಕೊಡ್ತೇವೆ. ಕಲ್ಯಾಣನಗರದ ಮಾರ್ತೀನಿ. ಮತ್ತೆ ಹೆಂಗ್ ಬಂತು ಅದು ಲೆಕ್ಕ ಮಾಡೋದಾದ್ರೆ? ಹೆಂಗ್ ಬಂತು ಅಂತ ಹಂಗಾರಿ ರೂಢಿ ಆತ್ರಿ. ಅದು ಇಷ್ಟ ಅಂತೇಳಿ ಒಬ್ಬೊಬ್ರಿಗೆ ಗೊತ್ತಾಗ್ಲಿಕ್ಕಂದ್ರೆ ನೀವೊಂದು ಲೆಕ್ಕ ಮಾಡಿ ನೀವ ಕೊಡ್ರಿ ಅಂತ ಹೇಳ್ತೀವ್ರಿ. ಓಹೋ. ಅಂದ್ರೆ ಹೊಟ್ಟೆ ಹಸು ಎಲ್ಲ ಕಲ್ಸುತ್ತಂತೀರಿ? ಹಸುವ ರೀ. ಮತ್ತೆ ಸ್ವಲ್ಪ ಬಡತನ ಬಂತ್ರಿ, ಹೊರಬಿದ್ದೀವ್ರಿ ಅವಾಗ. ಈಗ ಮಾರಾಕತ್ತಾಗಿಂದ ನಮ್ಗೆ ಏನು ತೊಂದ್ರೆ ಇಲ್ರಿ. ಏನ್ರಿ ನಿಮ್ಮ ಹೆಸರು? ಸುವರ್ಣ ರೀ. ಯಾವ ಊರು ನಿಮ್ದು? ಮುಳ್ಮುತ್ಲ ರೀ. ಮುಳ್ಳುಮುತ್ಲ. ಕಲ್ಮನಿ ಐತೆ ನಿಮ್ಗೆ? ಐತ್ರಿ. ಎಷ್ಟು? 5 ಎಕರೆ ಐತ್ರಿ. ಏನು ಬೆಳಿತೀರಿ? ನೀರಾವರಿ ಇದೇನು ಹಾಕಿರ್ತೀವಿ. ನೀರಾವರಿ ಆದ್ರೆ ಭಾರಿ ಆಗ್ತದೆ. ಹಾಕ್ತಾರ ಬಿಡ್ರಿ. ಕಾಯಿಪಲ್ಯದ ಏನು ಮಾಡೋದಲ್ರಿ, ಒಬ್ಬ ಅದನ್ರಿ ಮಗ. ಏನು ಮಾಡ್ತಾನವ? ಅದಕ್ಕೆ ಕಮ್ತಾನ ಮಾಡ್ತಾನೆ. ಮತ್ತೆ ಇದು ನೀವು ತರಕಾರಿ ಮಾರ್ತೀರಿ? ಯಾವಾಗಿಂದ? ನಾವು ಮರಕತ್ತೆ 10-15 ವರ್ಷ ಆಯ್ತು. ಎಷ್ಟು ಬಿಲ್ಡಿಂಗ್ ಕಟ್ಟಿಯವ? ಎಲ್ಲಿ ಬಿಡಂಗೆ ಎಲ್ಲಿ ಬಿಡ್ತಾ. ಮತ್ತು 15 ವರ್ಷ ಕೆಲಸ ಮಾಡಿರಲ್ಲ? 15 ವರ್ಷ ಮಾರಿರಿ? ಏನು ಹೊಲ್ದಾಗ ಕೆಲಸ ಇದ್ದಾಗ ಬಿಟ್ಟಿರ್ತೇವ್ರಿ, ಇಲ್ದಾಗ ಬಂದಿರ್ತೇವ್ರಿ. ಎಷ್ಟು ವಯಸ್ಸು ಯಾವ ನಿಮ್ಗೆ? ನಮ್ಗೊಂದು 40 ರೀ. 40? ನಮಗೆ 40. ಅವ್ರಿಗೆ 40 ಅದಾವ ಅಂತ. ಇವ್ರಿಗೊಂದು 20 ಇರ್ಬೋದು ಅಂದ್ರೆ? ಅವ್ರಿಗೆ ಮನೆ ಟೆನ್ಷನ್ ಐತ್ರಿ ಪಾಪ. ಹಂಗಾಗಿ ಯಾಕೆ ಏನಾಗೈತಿ? ಹಂಗಾಗಿ ಮನೆ ಸ್ವಲ್ಪ ಮಗ ಕುಡಿತಾರೆ. ಮಗ ಒಬ್ಬರು ಹಗೆ ಸತ್ತಾರ. ಹಿಂಗಾಗಿ ಅವ್ರು ಸತ್ತಾರ? ದೊಡ್ಡ ಮಗ ಸತ್ತಾನ. ಯಾಕೆ ಏನಾಗಿತ್ತು? ಕುಡಿದ್ರಿ, ಸರಿ ಕುಡಿದ್ರಿ. ಅಯ್ಯಯ್ಯೋ. ಒಬ್ಬ ಮಗ ಸತ್ತೋಗ್ಯಾನ. ಇನ್ನೊಬ್ಬವ ಏನ್ ಮಾಡ್ತಾನ ಈಗ? ಅವ ಇನ್ನೊಬ್ಬನ ಅದನ್ನ ಮಾಡ್ತಾನ್ರಿ. ಅದನ್ನ ಮಾಡ್ತಾನ? ಅಯ್ಯಯ್ಯೋ. ಟೆನ್ಷನ್, ಆ ಕಡೆ ಟೆನ್ಷನ್, ಈ ಕಡೆ. ನಮ್ಮ ಮನೆಯವ್ರು ತೀರ್ಕೊಂಡ್ರ? ಯಾವಾಗ ತೀರ್ಕೊಂಡ್ರು ನಿಮ್ಮ ಮನೆಯವರು? ಅವರು 3 ವರ್ಷ ಆತ್ರಿ. ಅವ್ರು ಹೆಂಗ್ ತೀರ್ಕೊಂಡ್ರು? ಅವರು ಇದು ಕುಡಿದು ಜೀವನ ಹಾಳಾತ್ರಿ. ಅಯ್ಯೋ ಶಿವನ. ಯಾವ ತವ್ರ ಮನೆ ನಿಮ್ದು? ಕಲ್ಲೂರು. ಕಲ್ಲೂರು.
ಗಂಡನ ಮನೆಗೆ ಬಂದ್ರಿ, ಬಂದೇವ್ರಿ. 2 ಮಕ್ಕಳಾದವು, ಯಜಮಾನ್ರು ತೀರ್ಕೊಂಡ್ರು, ಹಿರಿಯ ಮಗ ತೀರ್ಕೊಂಡ, ಈಗ ಸಣ್ಣವನು ಅದ ದಾರಿಗೆ ಅದಾನ. ಮತ್ತೆ ಹೆಂಗವ ಜೀವನ? ಏನು ಪರಮಾತ್ಮ ಇಲ್ಲದ ಕಾಲಕ್ಕೆ ಏನಾರ ಮಾಡೋಲ್ರಿ. ಒಟ್ಟು ದುಡಿದ ದುಡಿದ ಹಿಡಿ ನಿಲ್ಲ ನಂದ ರೊಕ್ಕ ಚೀಲ ಇದು ಹೌನ್ರಿ. ಏನು ಎಲ್ಲಡಿಕೆ ತಲಬಿಂದ ಇಲ್ರಿ ರೊಕ್ಕದ ಚೀಲ. ಈ ರೊಕ್ಕದ ಚೀಲನ ಭಯಂಕರ ದೊಡ್ಡದೈತಲ್ವ? ಹಿಡಿ ನಿಲ್ಲವ ಕುಡ್ರಿ ಹಿಡಿ. ಎಲ್ಲರೂ ಒಬ್ರ ಕೊಟ್ರಿ? 50 ಎಲ್ಲ ಶೇರ್ ಮಾಡ್ಕೊಂಡ್ರೆ ನಾವು ಕೊಡ್ತೀವಿ. ಎಷ್ಟು? 30 ರೂಪಾಯಿನ? 55 55 ಉಪ್ಪಿಟ್ಟವ್ರು 35. ಪಲಾವ್ ತಿಂದ್ಬಿಟ್ರೆ ಮುಂಜಾನೆದ್ದು? ನೀವು ಪುಣ್ಯ ಅಂತ ಹೋಗ. ನಮ್ದು ಉಪ್ಪಿಟ್ಟಿನ ಚಾ ಒಂದು ಉಪ್ಪಿಟ್ಟು. ಹಾಂ, ಒಟ್ಟು ಎಷ್ಟು ಖರ್ಚೈತೆ? ದಿವಸ ಖರ್ಚೈತೆ ನಿಮ್ದು? ಎಷ್ಟು? ತಿನ್ನಸ್ರಿ ನಾವು ತಿಂದು ಉಂಡು ಹೋಗ್ಬೇಕಲ್ಲ ಅಂದ್ರೆ ಒಂದು 200-300 ರೂಪಾಯಿ ಮಟ್ಟ ಹಾಕೈತ್ರಿ ಖರ್ಚು. ಖರ್ಚಾಕೈತ್ರಿ. ಮತ್ತೆ ಮನೆಗೆ ಏನಾರು ಒಯ್ದ್ರಿ ಹೋಗುವ. ಹಾಂ, ಹುಡುಗರು ಕಾಯ್ತಿರ್ತಾವ, ಅವು ಏನು ತರ್ತಾಳಂತ ಕಾಯ್ತಿರ್ತಾವ. ಒಂದಿನ ಏನು ಒಯ್ದಿಲ್ಲ ಅಂದ್ರೆ ಅವ್ರ ನೋಡಂಗಿಲ್ರಿ ಅವ್ರು. ದುಡಿಮೆಯೇ ದುಡ್ಡಿನ ತಾಯಿ. ಮಾಯಿ ಕಕ್ಕೊಂತ ಮಾತಾಡ್ದ ಏನಂದಿವ? ಅದನ್ನ ಹಾಕೊಂತ ಮಾತಾಡ್ದನರಿ ಅಂತ ಮಾಯನೇನ್ರಿ ಇದೇನು ಹಸಿರಲ್ಲ ಇವತ್ತು ಇದು ಕಾಯಿಪಲ್ಯ ಮಾರ್ಕೆಟ್. ಈಗ ಹಣ್ಣಿನ ಸೀಸನ್ನಾಗ ಹಣ್ಣು ಮಾರ್ತೀರಿ, ಹಣ್ಣಿಲ್ದಾಗ ಏನ್ ಮಾಡ್ತೀರಿ? ಕಾಯಿಪಲ್ಯ ಮಾಡ್ತೇವ್ರಿ. ಕಾಯಿಪಲ್ಯ ಮಾರ್ತೀರಿ. ಎಲ್ಲಾ ತರ ಒಯ್ತೇವ್ರಿ, ತಪ್ಪಲ ಕಾಯಿಪಲ್ಯ ಎಲ್ಲ ಒಯ್ತೇವಿ. ಹೌದನ? ಪರ್ಮನೆಂಟ್ ಗಿರಾಕಿ ಅದಾರ ನಿಮ್ಮ ಹತ್ರ? ಕಾಯಮ್ರಿ. ಕಾಯಿ ಮಾಡ್ತಾರೆ, ಮಳೆ ಬ್ಯಾಸ್ಗಿ ಯಾವಾಗಿದ್ರು ತಗೊಂತಾರೆ. ಮಳೆಗಾಲದಾಗ ಹೆಂಗ್ ಮಾಡ್ತೀರಿ? ಅವಾಗ್ಲೂ ಮಾರ್ತೇವ್ರಿ. ಜರ್ಕಿನ್ ಹಾಕೊಂಡ್ ಮಾರುದ್ರಿ. ಜರ್ಕಿನ್? ಹಲೋ ರೀ. ಹಲೋ ಹಾ ಹೇಳ್ರಿ. ಮತ್ತೇನ್ ಮಾಡ್ಬೇಕು? ನಿಂಬೆಹಣ್ಣ ರೀ? ಹೊಟ್ಟೆ ಹಾ ತರ್ತೇನೆ ತಗೋ. ಮನ್ಯಾಗ ದುಡಿಯೋರು ಯಾರು ಇಲ್ರಿ, ನಾವು ನೋಡ್ಕೊಂತ ಹೋಗುದ್ರಿ. ಏನ್ ಮಾಡುದ್ರಿ? ತರ್ತೇನೆ. ಹಣ್ಣು ತರತೇನ್ರಿ. ಹಾ ಆಯ್ತು ತಗೋರಿ. ಓ, ಯಾರ ಕಸ್ಟಮರ್ ಫೋನ್ ಮಾಡ್ರಿ? ಕಸ್ಟಮರ್. ಓ, ಭಾರಿ ಇಟ್ರಿ ಡೀಲ್ ನೀವು. ಮೊದ್ಲ ಹೇಳ್ಬಿಟ್ರಿ ನವ್ರ? ತಗೊಂಬ ಅಂತಿದ್ರಲ್ಲ, ಪರಿಚಯ ಆಗ್ಬಿಟ್ರಿ ನೀವು. ಹ್ಞೂನ್ರಿ. ನಮ್ಗೆ ಏನೋ ಬೇಕ, ಅವ್ರಿಗೆ ಏನೋ ಬೇಕಂದ್ರೆ ಫೋನ್ ಹಚ್ತಾರ್ರಿ ಅವ್ರು. ಹೌದಾ? ಓ ಹಂಗ. ಹ್ಞೂನ್ರಿ. ಓ, ಹಿಂಗ್ ಗಿರಾಕಿ ಇಟ್ಕೊಂಡ್ರಿ? ಹ್ಞೂನ್ರಿ. ಸೂಪರ್. ಅವ್ರದಂತ್ರು ಹಾಯೆಸ್ಟ್ ಗಿರಾಕ್ರಿ ಅವ್ರಿಗೆ. ಅಲ್ಲದ ಭಾರಿ ಹೇಳಿ ಹುಡುಗರು ಅಂತ ನಿಂತಾರಲ್ಲ. ಬಾಯ್ ಅವ್ವ. ಹಾ, ಓಕೆ. ಎಷ್ಟು ಜನ ಮೊದಲೇ ನಾವು 3 ಜನ ರೀ. ಎಲ್ಲರಿಗೂ 3 ಮಂದಿ ರೀ. ಎಲ್ಲಾರು 3 ಮಂದಿ ಮಾತಾಡ್ಕೊಂಡ್ರಿ? ಹ್ಞೂನ್ರಿ. ಒಂದ್ ಹುಡುಗಿ ಐತ್ರಿ, 2 ಗಂಡ ಮಕ್ಕಳ ಅದಾರ. ಹೌದಾ? ಇನ್ನ ಸಣ್ಣ ಇರ್ಬೇಕು. 9ನೇತ ಹೋಗ್ಕೊಂಡ್ರಿ ದೊಡ್ಡ ಮಗ, ಹಾ, ಸಣ್ಣ ಮಗ 7ನೇತ ಹೋಗ್ಕೊಳ್ರಿ. ಯಜಮಾನ್ರಿ ಏನ್ ಮಾಡ್ತಾರ? ನಾವು ಯಜಮಾನ್ರಿ ತೀರ್ಕೊಂಡಾರ್ರಿ. 6 ವರ್ಷ ಆತ್ರಿ. ಯಾಕು? ಹಂಗಾರಿ ಆರಾಮಿದ್ದಿಲ್ರಿ? ಇದ್ರಕಿಲ್ರಿ, ತೀರ್ಕೊಂಡಾರ್ರಿ. ಅತ್ತಿ ಮಾವ ಅದಾರ್ರಿ, ಅತ್ತಿ ಮಾವ ಜೋಡಿನ ಅದೇನ್ರಿ. ಅಲ್ವೇ? ಮತ್ತೆ ಹೆಂಗೆ ಇದಾರಿ ತರಕಾರಿ ಮಾರ್ಕೊಂತ ಇದನ್ನ ಮಾಡ್ಕೊಂತ ಹೋಗ್ಕೊಂಡ್ರಿ. 6 ವರ್ಷ ಆತ್ರಿ ಈಗ ಅವ್ರು ತೀರ್ಕೊಂಡು. ನನ್ನ ಮಗ 1ನೇತ ಹಾಕಿದ್ದಾರಿ, ಅವಾಗ ತೀರ್ಕೊಂಡಾರಿ. ಹಾಕಿದ್ದೇವೆ. ಅಲ್ಲ, ಇನ್ನೂ ಸಣ್ಣ ಕೆಲವು ಏನ್ ಮಾಡೋದ್ರಿ ದೇವ್ರ. ಶಿವಮ್ಮ ಮಾತಾಳೆ ತೀರ್ಕೊಂಡು 6 ವರ್ಷ ಆತ್ರಿ. ಅತ್ತಿ ಮಾವ ಅದಾರ್ರಿ. ಅಲ್ಲಿ ಏನಾಗಿತ್ತು ಅಂತ? ಆರಾಮಿದ್ರಿಕಿಲ್ರಿ, ಸಾರ ಮಾಡಿದ್ರ, ನೇಣು ಹಾಕೊಂಡಿದ್ರಿ. ಸಾಲ ಮಾಡಿದ್ರ? ಎಷ್ಟು ಮಾಡಿದ್ರು? 7 ಲಕ್ಷ ರೀ. ಎದಕ್ಕೆ ಮಾಡಿದ್ರು? ಮನೆ ಹಾಕ್ಸಿದ್ರಿ, ಡ್ರಿಂಕ್ಸ್ ಮಾಡ್ತಿದ್ರಿ ಸ್ವಲ್ಪ. ನಿಮಗೆ ಮನೆಗೆ ಏನು ಹೇಳಿರ್ಲಿಲ್ಲ ಸಾಲದ ಗಿಲಿದ್ದೆಲ್ಲ? ಸಾಲದ ಒಂದ್ ಅರ್ಧ ನನಗೂ ಗೊತ್ತಿತ್ರಿ, ಒಂದ್ ಅರ್ಧ ಗೊತ್ತಿರ್ಲದ್ ನಾ ಕೊಡ್ಲಿಲ್ಲ. ಗೊತ್ತಿದ್ದು ಕೊಟ್ಟೆ ರೀ ಸಾಲ. ಅತ್ತಿ ಮಾವ ಅದಾರ್ರಿ, ಮಾವ ಸ್ವಲ್ಪ ಭಾಳ ಬೇಕಾಗ್ಯಾರ್ರಿ, ಅತ್ತಿ ಅದಾರ್ರಿ. ಈಗ ನೀವು ಕಾಯಿಪಲ್ಯ ಮಾರಿ ತೀರ್ಸಿರಿ ಸಾಲನ? ಹ್ಞೂ ರೀ, ಕಾಯಿಪಲ್ಯ ಸಾಲ ಪಾಲ ಮಾಡಿ ತೀರ್ಸೇನ್ರಿ. ಎಲ್ಲಾರು ಮನೆಗೆ ಬಂದು ಕುಂತಾರ, ನಾವು ಕುಂತು ಬಿಟ್ರೆ ಸತ್ತೋದ್ಮೇಲೆ ಏನು ಅನಿಸ್ತು ನಿಮ್ಗೆ ಅವಾಗ? ಏನು ಅನಿಸ್ತ್ರಿ? ಏನು ದಿಕ್ಕ ತಿಳಿಲಂಗೆ ಆಗಿಬಿಟ್ರಿ. ಸಣ್ಣ ಮಕ್ಕಳ್ರಿ, ಸಾಲ ಎಲ್ಲ ಅಂದ್ರೆ ಭಾಳ ಬೇಜಾರಾಗಿ ಬಿಟ್ಟೈತ್ರಿ.
ಅಂದ್ರೆ ಇಟ್ಟಿಟ ಮಕ್ಕಳ್ರಿ ಸರಿ ಕಲಿ ವಯಸ್ಸಿನಾಗ ತೀರ್ಕೊಂಡ್ಬಿಟ್ರಿ ನಾ ಒಬ್ಬಕ್ಕೆ ಏನು ಮಾಡ್ಬೇಕ್ರಿ ಸರ್ ಎಲ್ಲ ದೊಡ್ಡ ಸಮಸ್ಯೆ ಆತ್ರಿ. ಈಗ ಅತ್ತಿ ಮಾವಾಗೂ ಭಾಳ ಆರಾಮಿಲ್ಲ, ಅತ್ತಿಗೂ ಆರಾಮಿಲ್ಲ, ಹಂಗೆ ನೋಡ್ಕೊಂತ ಹೊಂಟೇನ್ರಿ. ಹಂಗೆ ನೀವು ಸಾಲಿ ಪಾಲಿ ಕಲ್ತಿದ್ದೀರಿ? ನಾನು 5ನೇ ಕ್ಲಾಸ್ದಾಗ ಕಲ್ತೇನ್ರಿ. ನಿಮ್ಗೆ ಇದು ಏನೂ ಗೊತ್ತಿರಲಿಲ್ಲ? ಇದೇನು ಗೊತ್ತಿರಲಿಲ್ಲ ರೀ. ಹಾಂ ಹಾಂ. ಈಗ ಹಿಂಗೆ ಇದ್ರ ಮೇಲೆ ಜೀವನ ಹೊಂಟೈತಿ. ಹುಡುಗರನ್ನ ಸಾಲಿ ಓದಿಸ್ಬೇಕು? ಓದಿಸ್ತಾತನ್ರಿ ಸರ್. ಹಾಂ. ಅವ 9ನೇ ಇವ್ ಮುಗಿತ್ರ 10ನೇ ತಾರಿ, ಅವ ಆಕಿ ಪಾಸ್ ಆದ್ರೆ 8ನೇ ತಾರಿ, ಅವ ಪಾಸ್ ಆದ್ರೆ 7ನೇ ತಾ. ಹಾಂ. ಅತ್ತಿ ಮಾವನು ನೋಡ್ಕೊಂಡಿರ್ತೀರಿ? ಅತ್ತಿ ಮಾವನು ಅದಾರ. ಹೊಲ ಮನಿ ಗಿನಿ? ಮನಿ ಐತ್ರಿ, ಹೊಲ ಇಲ್ಲ. ಇದ್ರಾಗ ಜೀವನ? ಹ್ಞೂ ರೀ. ನೀವು ಏನು ದುಡ್ಕೊಂಡು ಹೋಗ್ತೀರಿ ಅದ್ರಾಗ ನಡಿಬೇಕೆಲ್ಲ? ಹೌದ್ರಿ. ನಾವು ದುಡಿದ್ರೆ ನಮ್ಮ ಮಂತ್ಯಾನ, ನಾವು ಮನ್ಯಾಗಿದ್ರೆ ನಮ್ಮ ಮಂತ್ಯಾನ ಇಲ್ರಿ. ಹಾಂ. ಬಟ್ ಖುಷಿ ಆಗುತ್ತವ. ನನಗೇನು ಖುಷಿ ಆಯಿತು ಅಂದರೆ ಹೆದರ್ಲಿಲ್ಲ ಪರಿಸ್ಥಿತಿಗೆ ಬಗ್ಗೆ. ಈಗ ಸಾಲಗೆಲ್ಲ ಎಲ್ಲ ತೀರ್ಸಿರಿ? ಎಲ್ಲ ತೀರ್ಸೇನ್ರಿ. ಈ ಬರೋ 500-600 ರೂಪಾಯಿದಾಗ ಸಾಲ ಹೆಂಗೆ ತೀರಿಸ್ತಿದ್ದೀರಿ? ಮನಿ ಹೆಂಗೆ? ಸಣ್ಣ ಸೇರ್ ಚೀಟಿ ಹಾಕುದ್ರಿ, ಅದ್ರಾಗ ಸ್ವಲ್ಪ ಇಟ್ಕೋದು ಸಾಲ ಹರಿದ್ದೇನ್ರಿ. ಹಾಂ. ಈಗ ಹರಿದು ಬಿಟ್ರಿ? ಇನ್ನೊಂದಿಟ್ಟು ಐತ್ರಿ ಸಾಲ, ಬ್ಯಾಂಕ್ನಾಗ ಒಂದು ಸ್ವಲ್ಪ ಐತಿ. ಹಾಂ. ಅಲ್ವಾ, ಈಗ ಯಜಮಾನ್ರು ತೀರ್ಕೊಂಡೋದ್ಮೇಲೆ ಕೆಲವೊಬ್ರು ಸಿಂಪತಿ ತೋರಿಸ್ಲಿ, ಆತ್ ಬಿಡವಾ ಏನಾಯ್ತು ಅದು ಹಂಗೆ ಬಿಟ್ರ? ಏನು ಯಾರು ಇಲ್ಲ, ಯಾರು ಬಿಟ್ಟಿಲ್ರಿ. ಬಂದು ಕುಂತ ಬಿಟ್ರು? ಹಾಂ. ಯಾರು ಇಲ್ರಿ, ನಮ್ಮ ಜೀವನಕ್ಕೆ ನಾವೇ ಯಾರು ಆಗೋಂಗಿಲ್ಲ. ಹಾಂ. ಯಾರು ಆಗೋಂಗಿಲ್ರಿ. ಇನ್ನೂ ಮಾತಾಡ್ತಾರ ಹೊರತು ಆಕಿನ ಪರಿಸ್ಥಿತಿ ಹಂಗೈತೆ ಅಂತ ಯಾರು ಅರ್ಥ ಮಾಡ್ಕೊಂಡಿಲ್ರಿ. ಅಲ್ಲಿ ಯಾವ ಗಂಡ ಮನಿ ಕಟ್ಟಿದ್ರು ಬಿಡು, ಅವ್ರೇನು ಬೇರೆದಕ್ಕೇನು ಸಾಲ ಮಾಡಿರಲಿಲ್ಲ? ಮನಿ ಕಟ್ಟಿದ್ರಿ. ಹಾಂ. ಮನಿ ಕಟ್ಟಿದ್ರಿ. ಯಾವ ತವ್ರು ಮನಿ? ತಡ ಸರಿ. ಎಷ್ಟು ಜನ ಮಕ್ಳು ನೀವು? ನಾವು 6 ಜನ ಅದೇವ್ರಿ. 2 ಅಣ್ಣಾರ ಅದಾರ್ರಿ, ಒಬ್ಬಕ್ಕೆ ತಂಗಿ ಅದಾಳಿ, 2 ಅಕ್ಕಾರ ಅದಾರ್ರಿ. ನಾನು 5ನೇದಕ್ಕಿರಿ. ನಾ ಮದುವೆ ಮಾಡಿ ಕೊಟ್ಬಿಟ್ಟಿದ್ರು? ನಾ ದುಡಿದ್ರೆ ನಾವು ಮಾಡ್ಕೋಬೇಕು. ಆಮೇಲೆ ಕೈ ಒಡ್ಡಕ್ಕೂ ಆಗಂಗಿಲ್ಲ? ಆಗೋದಿಲ್ರಿ. ಇವತ್ತಿ ನನ್ನ ಗಂಡ ಸತ್ತಾನ್ರಿ, 100 ರೂಪಾಯಿ ಕೊಡ್ಬೇ ಅಂತ ಯಾರನ್ನೂ ಕೇಳಿಲ್ರಿ. ಮತ್ತೆ ನಾ ದುಡ್ದು ನಾ ತಿಂತೇನ್ರಿ. ಹಾಂ. ಈಗ ಇದನ್ನ ಹೆಂಗೆ ಕಲ್ತ್ರಿ ನೀವು? ಹೊರಗೆ ಬಂದು ಈಗ ಜನಸಂಪರ್ಕ ಓಣಿ ತಿರುಗಬೇಕು ಮಾಡಬೇಕು, ಎಲ್ಲ ನೋಡಿ ಕಲ್ತೇನೆ ನೋಡ್ರಿ. ಇವರೆಲ್ಲರೂ ಅಡ್ಡಾಡೋದು ನೋಡಿ ಕಲ್ತೇನೆ. ಬಾಯವ್ವ, ನಂಗೂ ತಾಯಿ ಮತ್ತೆ ಬಾಯವ್ವ. ಈ ಅಮ್ಮ ಈ ತಂಗಿ ಬದುಕಿನ ಬುತ್ತಿರಿ. ಹಾಂ. ನೀವು ಹಣ್ಣು ಕೊಡ್ತೀರ ನೀವಾಗ? ಬರ್ರಿಲ್ಲ, ಬಾರಿ ಆತಲ್ಲ, ಬರ್ರಿ ಸರ. ಮತ್ತೆ ಇವ್ರದೊಂದಿಟ್ಟು ಮಾತಾಡೋಣ. ಹಾಂ ಹಾಂ. ಬಾಯವ್ವ, ನಿಮ್ಮನ್ನ ನೋಡಿ ಕಲ್ತಾಳ. ಹಾಂ, ಬರ್ರಿ. ಅವರ ನೋಡಿ ಅತ್ಯಾರ ಅದಾರ್ರಿ, 2 ಅತ್ಯಾರ ಮಾಡ್ತಾರ, ಅವ್ರು ನೋಡಿ ಕಲ್ತೇನೆ. ಮತ್ ಜೀವನ ಹೊಟ್ಟಿರಿ ಹೆಂಗಾದ್ರು ನಡ್ಸ್ಕೊಂತ ಹೋಗ್ಬೇಕಲ್ರಿ. ಮಕ್ಕಳ ಅದಾವು, ಅತ್ತಿ ಮಾವ ಅದಾರ, ಸಾಕ್ಸೋತ ಹೋಗ್ಬೇಕು. ಮಕ್ಕಳ ಒಂದು ಎಲ್ಲ ಅಂತ ಪ್ರಪಂಚ ಅಂತ ತಿಳ್ಕೊಂಬಿಟ್ಟೆ ನೋಡ್ರಿ. ಮಕ್ಕಳ ಒಂದು ಜೀವನ, ಮಕ್ಕಳಿಂದ ಎಲ್ಲ ಅಂತೇಳಿ ಅದೊಂದು ಆಸೆ, ಮತ್ತೊಂದೇನು ಆಸೆ ಇಲ್ರಿ. ಬರ್ರಿ ಮಾತಾಡ್ತೀನಿ. ಬರ್ದಿದ್ದ ಹಣೆ ಬೇರೆ ಯಾರಿಗೂ ತಪ್ಸಕ್ ಆಗೋದಿಲ್ರಿ ಸರ್. ನಾವು ಮಾಡಿದ್ ನಾವು ಉಣ್ಬೇಕಲ್ರಿ. ಇದ ನೋಡ್ರಿ ಹಣ್ಣಿನ ಸವಾಲ್ ಇಲ್ಲಿ ಆಕತಿ. ಹಣ್ಣಿನ ಸವಾಲ್ ಇಲ್ಲೇ ಆಗುತ್ತೇನ್ರಿ? ಹಾಂ. ಎಷ್ಟು ಗಂಟೆಗೆ ಆಗುತ್ತೆ ಇದು? ಬೆಳಿಗ್ಗೆ 6 ಗಂಟೆಯಿಂದ ಶುರು ಆಗುತ್ತೆ. 6 ಗಂಟೆ? ಹಾಂ. ನೀವು ಎಷ್ಟು ಗಂಟೆಗೆ ಬರ್ತೀರಿ? ನಾವು ಮನೆಯಿಂದ 5:30ಗೆ ಬಿಟ್ಟಿರ್ತೇವ್ರಿ. 5:30 ಮುಂಜಾನೆ? ಅಡಿಗೆ ಪಡಿಗೆ ಮತ್ತು ಹುಡುಗರಿಗೆ ಸಾಲಿಗೆ ಹೋಗೋದು ಪಗದು ಹೆಂಗ್ರಿ? ಅಜ್ಜ ಮಾದಾರಿ ಮಾಡ್ಕೊಂತಾರ್ರಿ. ಮಾಡ್ತಾರ ಆಟ? ಹಾಂ ರೀ. ಸಾಲಿಗೆ ಪಾಲಿಗೆ ಕಳಿಸ್ತಾರ? ಹಾಂ ರೀ. ಸೂಟಿ ಐತಲ್ರಿ ಸಾಲಿ. ಹಾಂ. ಈಗ ಸೂಟಿ ಐತವಾ? ನಾವು ಕಾಯಿಪಲ್ಲೆ ಬರಾಕತ್ರಿ 8 ಗಂಟೆಗೆ ಬರ್ತೇವ್ರಿ ಸರ್. ಹಣ್ಣಿನ ಮಾರ್ಕೆಟಿಗೆ ಹಣ್ಣು ಲಘು ಖಾಲಿ ಆಕತ್ತಂತಂದು 5:30ಗೆ ಬರ್ತೇವ್ರಿ ಸರ್ ನಾವು. ಅಂದ್ರೆ ಕಾಯಿಪಲ್ಲೆ ಮಾರ್ಕೆಟಿಗೆ ಬರೋಳಗೆ ಸ್ವಲ್ಪ ಅನ್ನ ಪಲ್ಯ ಮಾಡಿಟ್ಟು ಬಂದ್ಬಿಡ್ತೇವ್ರಿ. ಬಂದು ಸಂಜೆ ಮಠ ಮಾರ್ಕೊಂಡು ಹೋಗ್ತೇವ್ರಿ. ಹಣ್ಣಿನ ಮಾರ್ಕೆಟಿಗೆ ಬಂದ್ವಿ ಅಂದ್ರೆ 2 ಗಂಟೆಗೆ ಅದು ಮನೆಗೆ ಹೋಗ್ಬಿಡ್ತೇವ್ರಿ. 1:30 2 ಗಂಟೆಗೆ ಅಂದ್ರೆ ಹೇಳಿದ ಮನೆ ಇರ್ತಾವಲ್ರಿ, ಕೊಟ್ಟು ಹೋಗ್ಬಿಡ್ತೀವಿ. ನಾವು ತೊಗೊಂಡೋಗಿ ಅವ್ರು ಗ್ಯಾರಂಟಿ ತೊಗೊಂತಾರಂತ ಗೊತ್ತಿರುತ್ತೆ ನಿಮ್ಗೆ? ಕಾಯಂ ಕಸ್ಟಮರ್ ಇರ್ತಾರಲ್ರಿ, ಅವ್ರಿಗೆ ಕೊಟ್ಬಿಡ್ತೀವಿ. ಈಗ ಡೈಲಿ ನೀವು ಬರೋ ಮುಂದೆ ರೊಕ್ಕ ತರಬೇಕು, ಎಷ್ಟು ತರ್ತೀರಿ ಮನೆಯಿಂದ? ಹಣ್ಣಾದ್ರೆ ಉದ್ರಿ ಕೊಡ್ತಾರ್ರಿ ಸರ್. ಈಗ ತರಕಾರಿ ಆದ್ರೆ ರೊಕ್ಕ ಕೊಟ್ಟು ತಗೊಂತೇವೆ. ಹಣ್ಣಾದ್ರೆ ಉದ್ರಿ ಸಿಗುತ್ತೆ ಅಂದ್ರೆ ನೀವು ಮಾರಿದ ಮೇಲೆ ಇವ್ರಿಗೆ ರೊಕ್ಕ ಕೊಡ್ತೀರಿ? ಹಾಂ. ನಾಳೆಗೆ ಕೊಡ್ತೇವೆ ರೊಕ್ಕ. ನಾಳೆಗೆ ಮತ್ತು ಅಂದ್ರೆ 1 ದಿವ್ಸದ ಕೊಡೋದು ತೊಗೊಂಡು ಹೋಗೋದು. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ತಂಗಿಯರನ್ನ ಮಾತಾಡ್ಸಿದ್ದೆ.
ಹೇಳ್ರಿ. ದಿವಸ ಹಣ್ಣು ನಿಮ್ಮ ಹತ್ರ ತಗೊಂಡೋಗ್ತಾರಂತ. ಹೌದು. ಬಟ್ ಬಹಳ ಖುಷಿಯಾಗಿದ್ದ ವಿಚಾರ ಏನಂದ್ರೆ ರೊಕ್ಕ ತಗೊಳಂಗಿಲ್ಲ, ಮರುದಿವ್ಸ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಕ್ರೆಡಿಟ್ ಕೊಡ್ತೀವ್ರಿ, ಹಾ ಮಾರಿ ಕ್ಯಾಶ್ ತಂದು ರೊಕ್ಕ ಕೊಡ್ಬೇಕ್ರಿ. ನಾನು ಪ್ರಪಂಚದಲ್ಲಿ ಮೊದಲನೇ ಸಾರಿ ಕೇಳ್ತಾ ಇರೋದು, ರೊಕ್ಕ ಇಲ್ದಂಗೆ ಯಾವ ವಸ್ತುನು ಯಾರು ಕೊಡೋದಿಲ್ಲ. ಯಾರೂ ಕೊಡೋಂಗಿಲ್ಲ. ನಂಬಿಕೆ ಬಹಳ ಮುಖ್ಯ. ಇದು ಯಾವಾಗಿಂದ ಹಿಂಗ ಕೊಟ್ಕೊಂತ ಈಗ ನಮ್ಮ ಅಪ್ಪ ಅಜ್ಜ ಕಾಲಿನಿಂದ ಹಿಂಗ ನರೈತ್ರಿ. ಹಾ ಇವು ಎಲ್ಲ ಹೆಣ್ಮಕ್ಳು ಇವ್ನು ನಾವು ಸಣ್ಣವ್ರು ಇದ್ದೀವಿ, ಹಾ. ಇವ್ ಕೈಯಾಗ ಆಟ ಆಡಿ ಹಾ ಏನ ಇವ್ರಿಗೂ ನಶ್ಕಟ್ಟಿ ಮಾಡ್ತಿದ್ವಿ. ಓ ನಿಮ್ಮ ಅಪ್ಪರ ಕಾಲಕ್ಕೆ. ನಮ್ಮ ಅಪ್ಪರ ಕಾಲಿಂದ ವ್ಯವಹಾರ ಹಿಂಗ ನಡೈತ್ರಿ. ಹಾ ಯಾರ ಹತ್ರ ರೊಕ್ಕ ಇಸ್ಕೊಳಂಗಿಲ್ಲ. ಯಾರು ಮಾರಿ ಕ್ಯಾಶಿ ಮರನೇ ದಿವಸ ತಾವ ತಂದು ಕೊಡ್ತಾರ. ಓ ಅವ್ರದ್ದು ಮನವಶ, ನಮ್ದು ಮಾನವತ್ವ ಐತಿ, ಅವ್ರದ್ದು ಮಾನವತ್ವ ಐತಿ. ಹಾ ನಾವು ಕೊಟ್ಟ ಮೇಲೆ ಅವರು ಮರ್ಯಾದೆಯಿಂದ ಮಾರಿ ಕ್ಯಾಶಿ ತಂದು ಕೊಟ್ಟು ಹೋಗ್ತಾರ ರೊಕ್ಕ. ಮತ್ ಮರುದಿವ್ಸ ಕೊಟ್ಟ ಮೇಲೆ ಇನ್ನೊಂದ್ ದಿವ್ಸದ ಮತ್ತೆ ಕೊಡ್ತೀರಿ. ಆದ್ಮ ರೊಕ್ಕ ಕೊಟ್ಟು ಹೋಗ್ತಾರ, ಮತ್ ಮಾಲ್ ತಗೊಂಡ್ ಹೋಗ್ತಾರ. ಹಾ ನಿಮ್ಮ ಅಪ್ಪರ ಹೆಸರೇನ್ರಿ? ಮೊಹಮ್ಮದ್ ಆಶಮ್ ಮಾಡ್ಲಿಕ್ಕೆ. ಅವ್ರು ಮೊದ್ಲಿಂದ ಮಾಡಕತ್ತಾರ, ಈಗ ನೀವು ಮುಂದುವರ್ಸಾಕತ್ತೀರಿ. ನಾವು ಮುಂದುವರ್ಸ. ಅಜ್ಜಾರ್ ಅದಾರನ್ರಿ? ಅಜ್ಜಾರಿಲ್ಲ, ಅಜ್ಜಾರು ತಿರ್ಕೊಂಡಾರ. ಎಷ್ಟು ವರ್ಷ ಆತ್ರಿ? ಅವ್ರು ತಿರ್ಕೊಂಡ್ ಭಾಳ ವರ್ಷ ಆತ್ರಿ. ನೀವು ಮುಂದುವರ್ಸಿರಿ? ಈಗ ನಾವು ಮುಂದುವರ್ಸಿ ಬಹಳ ಪುಣ್ಯದ ಕೆಲಸ ಮಾಡತ್ತೀರಿ. ಏನ್ ದೇವ್ರ ಅದಾನ್ರಿ, ದೇವ್ರ ಅವ್ರಿಗೂ ಅರ್ಧ ರೊಟ್ಟಿ ನಮಗೂ ಅರ್ಧ ರೊಟ್ಟಿ ತರ. ಅವ್ನ ರೈತರು ಹಂಗ ಅದಾನ್ರಿ. ಹಾ ತಂದ ಕೇಸಿ ಮಾಲ್ ಹಚ್ಚಿ ಅವನು ಹೋಗ್ತಾನ, ಮರದ ದಿವ್ಸ ಬಂದ ರೊಕ್ಕ ಇಸ್ಕೊತಾನ. ಓ ಚೈನ್ ಲಿಂಕ್ ಹಿಂಗ್ ಐತಿದ. ಹಿಂಗೈತಿ, ಯಾರು ಹಿಂಗ್ ಕೊಡಪ್ಪ ಅಂತ ಇಲ್ಲ. ಯಾರು ಇಲ್ಲ, ರೈತರು ಹಂಗ ಅದಾರ. ನಮ್ಮ ಹಾ ಮಾಲ್ ತಂದ್ ಹಚ್ಚಿ ಹಂಗ ಹೋಗ್ಬಿಡ್ತಾರ. ಹಾ ಮರನೇ ದಿವ್ಸ ಬಂದು ಮತ್ ಮಾಲ್ ತಂದಿರ್ತಾರ. ನಿನ್ನೆ ಪಟ್ಟಿ ಇವತ್ತು ಒಯ್ದ, ಇವತ್ತಿನ ಪಟ್ಟಿ ನಾಳೆಗೆ ಹೋಯ್ತಾರ. ಒಟ್ಟು ಎಷ್ಟು ಮಂದಿ ಹಿಂಗ ಅದಾರ್ರಿ ನಿಮ್ಮ ಹತ್ರ? ಬಾಳ ಅದಾರಿ, ಒಂದ್ 500 ಮಂದಿ ಅದಾರಿ. 500 ಮಂದಿ? 500 ಮಂದಿ. ಒಬ್ಬೊಬ್ಬರಿಗೆ ಎಷ್ಟು ಸಾವಿರದ ಮಾಲ್ ಕೊಡ್ತೀರಿ? 1000, 2000, 500 ಹಿಂಗ್ ಹೋಯ್ತಾರ. ಅವ್ರ ಹೆಂಗ್ ಕೆಪಾಸಿಟಿ ಐತಿ ಹಂಗ ಹೋಯ್ತಾರ. ಹಾ ಹೊಸ ಅಂದ್ರೆ ಹಳಬ್ರು ಎಲ್ಲ ಗೊತ್ತಿರೋರು ಹೋಯ್ತಾರ, ಏನು ಹೊಸಬ್ರು ಸೇರ್ಕೊಂಡಿರ್ತಾರ? ಇಲ್ಲ, ಹೊಸಬ್ರು ಬಂದ್ಮೇಲೆ ಒಂದು ಅವ್ರಿಗೆ ತಿಂಗಳ 1.5 ತಿಂಗಳು ಅವ್ರ ರೂಢ ಆಗ್ಬೇಕು ನಮ್ಗೆ. ಅವಾಗ ಅವ್ರ ಕ್ರೆಡಿಟ್ ಚಾಲು ಆಗ್ತೈತಿ. ಹಳೇದವ್ರಿಗಾರ ಕ್ರೆಡಿಟ್ ಚಾಲೂನೇ ಇರ್ತೈತಿ. ಓಕೆ. ಹಾ ಏ ಅದ್ಭುತ ಸರ್. ಹಾ ಏನ್ ದೇವ್ರು ಮಾಡ್ಯ, ಒಂದು ಚೈನ್ ಸಿಸ್ಟಮ್ ಮಾಡ್ಯಾನ್ರಿ. ಹಾ ಎಲ್ಲಾರು ಕೂಡಿ ಹಂಚ್ಕೊಂಡ್ ತಿನ್ಕೊಂಡ್ ಹೋಗುದು ಅಲ್ಲ. ಏ ಅದ್ಭುತ, ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. 1000 ರೂಪಾಯಿ ದಂಡ ತೊಗೊಂಡೋಗ್ತೀರಿ? ಹಣ್ರಿ 3000 4000 ಗಂಟ್ಲೆ ಆಗಿರ್ತದೆ. ತೊಗೊಂಡ ತಿರುಗ್ತೀರಿ? ಎಷ್ಟು ಕಿಲೋ ಬರ್ತೀವ? ಅವು 20 ಬಾಕ್ಸ್ 30 ಬಾಕ್ಸ್ ತಗೊಂಡಿರ್ತೇರಿ. ಈಗ ಹಣ್ಣು ತುಟ್ಟಿ ಐತಂದ್ರೆ ಕಮ್ಮಿ ತಗೊಂಡೇವ್ರಿ. ಹಣ್ಣು ಹೆಚ್ಚಿಗೆ ಕಮ್ಮಿ ರೇಟ್ ಇತ್ತಂದ್ರೆ ಒಂದು 10 20 30 ಬಾಕ್ಸ್ ತಗೊಂತೇವ್ರಿ. ತಗೊಂಡು ಅಡ್ಡಾಡ್ತೇವ್ರಿ. ಬಾರ ಆಗುದಿಲ್ಲ? ಬಾರ್ ಹಾಕತ್ರಿ, ಯಾರಿಗೆ ಹೇಳ್ಬೇಕ್ರಿ? ಅದ್ರಕ್ಕಿಂತ ಇದೇನು ಬಾರ ಅನ್ಸೋದಿಲ್ರಿ. ಬದುಕಿನ ಬಾರದಕ್ಕಿಂತ ಅದ್ರಕ್ಕಿಂತ ಬಾರ್ ಇದು ಅನ್ಸೋದಿಲ್ಲ. ಬಂದೆ ಬಾರ ಅನ್ಸೋದಿಲ್ಲ. ಆ ಬಾರಕ್ಕಿಂತ ಇದ ಚಲೋ ಅನಿಸ್ತತ್ರಿ. ಮನ್ಯಾಗಿದ್ರ ಇನ್ನೊಬ್ರು ಕೇಳೋದಕ್ಕತಿ, ರಾಡಿ ಕೇಳೋದಕ್ಕತಿ. ಸುಮ್ಮನೆ ಕಣ್ಣು ಮುಚ್ಕೊಂಡ್ ಬರ್ತೀವಿ ಮಾರಾಕ, ದುಡ್ಕೊಂಡು ಹೋಗ್ತೇವಿ. ಹೋಗೋ ಮುಂದೆ ಆ ದುಡಿಮೆ ರೊಕ್ಕದಾಗ ಏನಿರ್ತದೆ ಅದ್ರಲ್ಲಿ ಖುಷಿ ಕಾಣ್ತೀರಿ? ಹಾ ಒಂದನ್ನು ಉಳಿದ್ರು ಖುಷಿ ಅನಿಸ್ತತ್ರಿ. ಒಂದು ಮಕ್ಳು ಕಾಯ್ತಿರ್ತಾರೆ ನಿಮ್ಮ ದಾರಿ ಹೋಗ್ತಾ? ಹಾ ಆಯ್ತಿರ್ತಾರೆ. ಏನು ತಗೊಂಡು ಹೋಗ್ತೀರಿ ಮಕ್ಳಿಗೆ ಹೋಗೋ ಮುಂದೆ? ಹಣ್ಣು, ಬ್ರೆಡ್, ಖಾರ ತಗೊಂಡು ಹೋಗ್ತೀರಿ. ದಿನ ಒಂದೊಂದು ಥರ ತಗೊಂಡು. ದಿನ ಒಂದೊಂದು ಥರ? ಹಾ ಎಷ್ಟೊತ್ತಿಗೆ ಹೋಗ್ತೀರಿ? ನಾವು ಈಗ ಹಣ್ಣಿಗಾದ್ರೆ 1 ಗಂಟೆ 2 ಗಂಟೆಗೆ ಹೋಗ್ತೇವ್ರಿ. ತರಕಾರಿ ಆದ್ರೆ 5 ಬಸ್ಸಿಗೆ ಹೋಗ್ತೇವೆ. 5 ಬಸ್ಸಿಗೆ ಹೋಗ್ತೀವಿ. ಹೋಯ್ ಮತ್ತೆ ಅಡಿಗೆ ಪಡಿಗೆ ಶುರು? ಅಡಿಗೆ ಎಲ್ಲ ಮಾಡ್ತೇವೆ. ಹಾ 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 ಇದು ಹೊತ್ಕೊಂಡ ಹೋಗ್ಬೇಕ್ರಿ. ಹೊತ್ಕೊಡ್ರಿ. ಬಾಬೆ ಚಿಗವ ಇರ್ರಿ. ನಾ ಹೊರಸ್ತೀನಿ ರವ. ಅಯ್ಯೋ ಭಯಂಕರ ಐತಿ ಬಿದ. ಇವತ್ತು ಹಣ್ಣು ಸಿಕ್ಕಿಲ್ರಿ, ಕಮ್ಮಿ ತಗೊಂಡ್ರಿ. ತವ್ರ ಮನೆ ಕೊಡ್ಸಿದ್ ಬ್ಯಾಗ್ ರೀ. ಏನಂದ್ರಿ? ಅವ್ರ ಮನೆ ಬ್ಯಾಡ್ರಿ ಬ್ಯಾಡ್ರಿ. ಆಯ್ತೇವ. ಅಲ್ಲ ಈಗ ಒಬ್ಬೊಬ್ಬರು 50 ಕಿಲೋ ಹೊತ್ಕೊಂಡ್ರಿ?
ಹ್ಞೂ ರೀ ಹಾ? ಇವತ್ತಿಲ್ರಿ 50 ಕಿಲೋಮೀಟರ್ ಇಲ್ರಿ ಕಮ್ಮಿ ಐತ್ರಿ ಹಾ. ತರಕಾರಿ ತಗೊಂಡ್ರೆ 50 ರೀ ಅಯ್ಯೋ ಈಗ ಎಷ್ಟೊತ್ತು ಹಿಂಗ ನಡ್ಕೊಂತ ಓಡಾಡದ್ ನೀವು? ಇದು ಹಣ್ಣು ಯಾವಾಗ ಖಾಲಿ ಆಕತ್ತಲ್ರಿ ಅವಾಗ ಏನ್ ಬರೇ ಮಾವಿನ ಹಣ್ಣು ಅದಾವನು? ಇದು ಮಾವಿನ ಹಣ್ಣು ಅದ ನೋಡ್ರಿ ಹಾ ಹೆಂಗ್ ಕಿಲೋ ಮಾಡ್ತೀರಿ? ಈಗ ಮಾವಿನ ಹಣ್ಣಿನ ಸೀಸನ್ ಈ ವರ್ಷ ಏನು ಭಾಳ ಬಂದಿಲ್ಲ ಅಂತಲ್ಲ ಮಾವಿನ ಹಣ್ಣು? ಹೌದ್ರಿ ಹಣ್ಣು ಭಾಳ ತುಟ್ಟಾಗೈತ್ರಿ ಹಾ ಇದು ಜಾಸ್ತಿ ಕೊಡ್ತೇವ್ರಿ ಒಂದ್ ಬಾಕ್ಸಿಗೆ ಒಂದು 100 ರೂಪಾಯಿ 50 ರೂಪಾಯಿ ಉಳಿದ್ರೆ ಕೊಟ್ಬಿಡ್ತೇವ್ರಿ ಕೊಟ್ಬಿಡ್ತೀರಾ? ಹಾ ರೀ. ಇಡೀ ಬಾಕ್ಸ? ಹಾ ಒಂದ್ ಬಾಕ್ಸ ಕೊಟ್ಬಿಡ್ತೇವ್ರಿ ಹಾ ಅವ್ರಿ 400 500 600 ಮಟ ಬಂದ್ರೆ ಕೊಟ್ಬಿಡ್ತೇವ್ರಿ ಹಾ ಹೆಂಗ್ ಎಷ್ಟು ಕೆಜಿ ಇರ್ತಾವ ಅದ್ರಾಗ? ಇದ್ರಾಗ 1 ಡಜನ್ ಅದಾವ ನೋಡ್ರಿ ಹಣ್ಣು 1 ಡಜನ್ 12 ಹಣ್ಣು? 12 ಹಣ್ಣು ಅದಾವ ಹಾ ಹಾ ಓ ಇತ್ಲ ಡಜನ್ ಗಟ್ಲೆ ಹೌದ್ರಿ ಕಿಲೋ ಗಟ್ಲೆ ಇಲ್ಲ? ಕಿಲೋ ಗಟ್ಲೆ ಇಲ್ರಿ ಇಲ್ಲಿ ಹಾ ಹಾ ಡಜನ್ ರೀ ಡಜನ್ ಗಟ್ಲೆ ಹಾ ನಾವ್ ತಗೋತೀವಿ. ಓಕೆ 1 ಡಜನ್ ಇರ್ತಾವ್ರಿ 15 ಹಣ್ಣು 1 ಡಜನ್ ಇರ್ತಾವ್ರಿ ಹಾ. ದೊಡ್ಡವಿದ್ರೆ 10 ಹಣ್ಣು ಇರ್ತಾವ್ರಿ ಹಾ 10 ರಿಂದ 15 ಮಟ ಇರ್ತಾವ್ರಿ 10 ರಿಂದ 15 ಹಣ್ಣಿಗೆ 400 ರೂಪಾಯಿನಾ? ಇಲ್ರಿ ಹಾ. ಹಣ್ಣಿನ ಮೇಲೆ ರೇಟ್ ರೀ ದೊಡ್ಡಗಿದ್ರ 600 700 ಅದಾವ್ರಿ ಹ್ಮ್ ಸಣ್ಣ ಏ ಇದ್ರ- ಭಾಳ ದುಬಾರಿ ಆಯ್ತಲ್ವ? ಈಗ ನೋಡ್ರಿ, ಭಾಳ ದುಬಾರಿ ಆಯ್ತು. ಈ ವರ್ಷ ಹಣ್ಣು ಭಾಳ ದುಬಾರಿ ಐತಿ ವಾದ ಹಾ ಹಣ್ಣು ತುಟ್ಟೈತ್ರಿ ಈ ವರ್ಷ ಹಣ್ಣು ಅಂದ್ರ ಭಾಳ ಅಂದ್ರ ಎಲ್ಲ ಕಾಯಿ ಎಲ್ಲ ಕತ್ತರಿಸ್ಬಿಡ್ತಲ್ರಿ ಹಣ್ಣು ತುಟ್ಟಾಗೈತ್ರಿ ಈ ವರ್ಷ ಹೌದಾ? ಈಗ ಓಣಿಗೆ ಹೊಂಟ್ರಿ ಬಸ್ಗೆ ಹೊಂಟ್ರಿ ಈಗ? ಈಗ ಬಸ್ಸಿ ಹೌದಾ? ಹಾಂ ಹಾಂ ನಾ ಚೈತನ್ಯ ನಗರಕ್ಕೆ ಹೋಗ್ಕನ್ರಿ ಹಾಂ ಅಲ್ಲಿ ಮಠ ಬಂದ್ಬಿಡ್ರಿ ನೀವು ಏ ನಡ್ರಿ ಹೋಗೋಣ. ಏ ನಮಗೇನವ? ಹಾಂ ಎಲ್ಲಿ ಅದು ದೂರನ? ಸಾಯಿಬಾಬಾ ಗುಡಿ ಸಾಯಿಬಾಬನ ಗುಡಿ. ಹಾಂ ಕೆಳಗೇರಿ ಹಾಂ ಹಾಂ ಏನು ಕೂಗ್ತಿರೇನೆ ಹಣ್ಣಿಂದ ಏನು? ಹಾ ರೀ, ಹಣ್ಣು ಅಂತ. ಏನಂತ ಹೇಳ್ತಾರೆ? ಹಾಂ ಮಾವಿನ ಹಣ್ಣು ಅಂತ ಕೂತೇರಿ ಹಾಂ ಹೌದಾ? ಆದ್ರಿ ಓಕೆ ಮತ್ತೆ ಒಳಗಿರ್ತಾರ್ರಿ ಅವ್ರು ಕೇಳಿಸ್ಬೇಕಲ್ರಿ ಹಾಂ ಹಾಂ ಅದಕ್ಕ ಒದ್ರ ಅಲ್ವಾ? ಈಗಂತೂ ಹಳ್ಳಿ ಅವಾಗ ನಂಬ್ತಿದ್ರು ಮಂದಿನ. ಈಗ ಸಿಟಿ ಆಗಿದೆ, ಇಲ್ಲಿ ಹಂಗೈದೇನೆ. ಯಾಕೆ ಎಲ್ಲರೂ ಬಾಗಿಲು ಹಾಕೊಂಡು ಕುಂತಿರ್ತಾರೆ? ನಾವ್ ಒಂದ್ ಬಾರಾಕತ್ತಂದ್ರ 7-8 ವರ್ಷ ಆಯ್ತಲ್ರಿ ಹಾ. ಪರಿಚಯ ಅದಾವಲ್ರಿ ಹಾ. ಅದಕ್ಕ ಬಂದ್ ತಗೊಂತಾರ್ರಿ ನಮ್ ಕಡೆ ಅವ್ರು ತಗೊಂತಾರ? ಆಯ್ತ್ರಿ ಏನು ಮಾವಿನ ಹಣ್ಣು ಅಂತ ಇದು ಮಾಡ್ತೀರ? ಏನು ಮಾಡ್ತೀರಿ? ಹೌದ್ರಿ ಮಾವಿನ ಹಣ್ಣು ಅಂತ ಕೂತೇರಿ ಹಾಂ ಓಕೆ ಓಕೆ ಆಯಾ ಸೀಸನ್ನಿಗೆ ಯಾವ ಬರ್ತಾವ ಅವು ಹಣ್ಣು? ಹೌದ್ರಿ ಹಾಂ ಈ ಮಕ್ಕಳನ್ನ ಈಗ ನಿಮ್ದಂತೂ ಹಿಂಗಾಯ್ತು. ಈಗ ಮಕ್ಕಳಿಗೆ ಏನು ಮಾಡ್ಬೇಕಂತ ಆಸೆ ಇದೆ ಅವನು? ಅವ್ರ ಸಾಲಿ ಕಲಿಲ್ರಿ ದೊಡ್ಡವ್ರ ಆದ್ಮೇಲೆ ಏನ್ ಮಾಡ್ಕೊಂತಾರ ಬಿಟ್ಟಿದ್ರಿ ಕಲಿಯಾಗತ್ತಾರ್ರಿ ಈಗ ಮಾತ್ರ ಹ್ಞೂ ಹ್ಞೂ ಓಕೆ ಹೋಗ್ರಿ ಕಲಿಯಾಗತ್ತಾರ್ರಿ ಹಾಂ ಸಾಲಿಗೆ ಹೋಗ್ತಾರು ಮನ್ಯಾಗೂ ಇರ್ತಾರ್ರಿ ಆದ್ರ ಹಿಂಗ ಹೋಗೋದ್ರಿ ಒಂದಿನ ದುಡ್ಕೊಂತ ಅಲ್ವಾ? ಎಲ್ಲ ಆಯ್ತು. ನಿಮ್ದೊಂದು ಬದುಕಿಗೆ ಒಂದು ಕನಸು ಅಂತ ಇರುತ್ತಲ್ಲ, ಇದ ಸಿಬಿಟ್ಟಿರಿ ಇದನ್ರಿ? ಹಾ ರೀ ಹಾಂ 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 ಓಕೆ ಹಾಂ ಇದ ಸಿಬಿಟ್ಟಿ ನೋಡ್ರಿ ಓಕೆ ಅಲ್ಲಿಂದ ತಗೊಂಡ್ ಇಲ್ಲಿಗೆ ಬರ್ತೇವ್ರಿ ಹಾಂ ಅಲ್ವಾ? ಈ ಯಾವತ್ತಿಗೆ ಒಂದು ಕನಸು ಇರುತ್ತಲ್ಲ, ಜೀವನ ನಾನು ಹಿಂಗಿರ್ಬೇಕು ಅಂತ ಹೇಳಿ. ಯಾವಾಗ ಒಂದ್ ಕಾಲದಾಗಿತ್ರಿ ಕನಸು ಹಿಂಗಾದ್ಮೇಲೆ ಎಲ್ಲ ಕನಸು ಬಿಟ್ಬಿಟ್ಟೇನ್ರಿ ಸರ್ ನಾ ಬಿಟ್ಬಿಟ್ರಿ? ಹಾಂ ತಾಯಿ ಮನ್ಯಾಗೂ ಸುಖ ಅನ್ನೋದು ಪಡಿಲಿಲ್ರಿ ಸರ್ ಹಾಂ ತಾಯಿ ಅಪ್ಪನೂ ಕುಡಕ ಅವ್ವನು ಹೊಡೆದು ಹೊರಗೆ ಹಾಕ್ತಿದ್ನ ಹ್ಞೂ ಅವ್ವ ಹೋಗಿ ಮಂದಿ ಮನ್ಯಾಗ ಹಾಸಿ ಹಚ್ಚಿ ಮಲಗಿಸಿ ದೊಡ್ಡವ್ರ ಮಾಡಿ ಮದ್ವಿ ಮಾಡಿದ್ರಿ ಸರ್ ಮದ್ವಿ ಮಾಡಿದ್ರು ಗಂಡ ಮನ್ಯಾಗೂ ಸುಖ ಸಿಗ್ಲಿಲ್ಲ ಮತ್ತೆ ಯಾಕೆ ಕನಸ್ತ ಇಟ್ಕೋಬೇಕ್ರಿ ನಾವು? ಕನಸ ಇಲ್ರಿ ಮಕ್ಕಳಿಂದ ಏನ್ ಕನಸು ಕಾಣ್ಬೇಕು ಅವ್ರ ಏನನ್ ಮಾಡ್ತಾರ ಏನೋ ಗೊತ್ತಿಲ್ರಿ ಗೊತ್ತಿಲ್ಲ. ಅಂದ್ರು ನೀವೇನೇನು ಕಂಡಿದ್ರಿ ಅದು ಒಂದೂ ಆಗಲಿಲ್ಲ ಜೀವನದಾಗ? ಒಂದು ಆಗಿಲ್ರಿ. ಹ್ಞೂ ಇಲ್ಲೇ ಐತ್ರಿ ನಾ ಬಸ್ ಹತ್ತದ. ಹಾಂ ಹತ್ತುವ ಯಾವುದು? ಸಾಧನಕೇರಿ ಇದ ಬಸ್ ಹತ್ತೇನ್ರಿ. ಈ ಬಸ್ ಹತ್ತಿರೇನ? ಹಾಂ ಹತ್ತವ. ಅವ್ರು ಅಲ್ಲಿ ಹೋದ್ರ ಅವ್ರು ಬೇರೆನಾ? ಹಾ ರೀ ಹಾಂ ಹಾಂ ಓಕೆ. ಇನ್ನು ಟೈಮ್ ಐತೇನೋ ಇದಕ್ಕೆ? ಯಾವ ಊರಿದು? ಇದು ಸಾಧನಕೇರಿಗೆ ಹೋಗತ್ರಿ ಸರ್. ಸಾಧನಕೇರಿಗೆ ಹೋಗ್ಕತಿ? ಹಾಂ ಸಂಪಿಗೆ ನಗರಕ್ಕೆ ಹೋಗತ್ರಿ. ಹಾಂ ಇದು ಸಂಪಿಗೆ ನಗರ ಸಾಧನಕೇರಿಗೆ ಹೋಗತ್ರಿ. ನೀವು ಇಲ್ಲಿಗ ದಿವಸ ಅದೇ ಬಸ್ ನಿಮ್ದು? ಇದೇ ಬಸ್? ಚೇತನ್ ನಗರ ಬಸ್ ಹಾಕನ್ರಿ. ಚೇತನ್ ನಗರ್ ಬಸ್ ಇನ್ನೂ ಬಂದಿಲ್ಲ ನಿಮ್ಮ ಬಸ್? ಇನ್ನೂ ಬಂದಿಲ್ರಿ. ಓಕೆ ಹೋಗಿರ್ಬೇಕ್ರಿ ಈಗ ಬರ್ತತ್ರಿ. ಮತ್ತು ಹಂಗಾರೆ ಹೇಳುವ ನೋಡೋರಿಗೆ, ನಿಮ್ಮಂಗೆ ಅಕ್ಕ ತಂಗಿಯರು ಭಾಳ ಜನ ಇರ್ತಾರೆ. ಈಗ ಎಲ್ಲವೂ ನೀವು ಅಂದ್ಕೊಂಡಂಗೆ ಜೀವನ ನಡೆದಿಲ್ಲ, ಏನೇನೋ ಆಗೋಗುತ್ತೆ. ತುಂಬ ಜನ
ಯಜಮಾನ್ರನ್ನ ಕಳ್ಕೊಂಡಿರ್ತಾರೆ, ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಇನ್ನೇನೋ ಆಗಿರುತ್ತೆ, ಅವ್ರಿಗೆ ಏನು ಧೈರ್ಯ ತಂದ್ಕೋಬೇಕು ಅಂತೀರಿ? ತಮ್ಮ ಮನಸ್ಸು ತಾವ ಧೈರ್ಯ ತಗೋಬೇಕ್ರಿ. ಇನ್ನೊಬ್ಬರಿಂದ ಧೈರ್ಯ ಪಡೆಯೋದಂತದ ಏನಿಲ್ರಿ. ನಾವು ಧೈರ್ಯ ಇದ್ರೆ ಎಲ್ಲ ಧೈರ್ಯ ಇರ್ತದ ನೋಡ್ರಿ ಸರ್. ನಾವು ನಮ್ಮ ಜೀವನ ಹೆಂಗ್ ಮಾಡ್ಕೋಬೇಕು ಏನು ಅಂದ್ರೆ ಆಗೋದಿಲ್ರಿ. ನಾವು ಧೈರ್ಯ ತಗೋಬೇಕು. ಬಂದಿದ್ದು ನೋಡ್ಕೊಂಡು ಹೋದ್ರ ಆತ ನಮ್ಮ ಹಣೆ ಅಂತಂದ ಮಾಡಿದ್ರೆ ಜೀವನ ಆಗತ್ತೆ. ಈಗ ನಿನಗೆ ಗಂಡಸತ್ತಾಗ ಒಂದು ವಯಸ್ಸಿತ್ತವ, ಈ ಸಮಾಜ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಆಮೇಲೆ ಈಗ ಬೀದಿ ಬೀದಿ ತಿರುಗಿ ನೀವು ಮಾಡಬೇಕಾಗುತ್ತೆ. ಅಂಥವನ್ನೆಲ್ಲ ಹೆಂಗೆ ನೀವು ಗಟ್ಟಿ ಮನಸ್ಸು ಮಾಡಿದ್ರಿ? ಹೆಂಗೆ ಇತ್ತು ನಿಮ್ಮ ಜೀವನ? ಸರ್ ನಾನು ಹೇಳ್ಬೇಕಂದ್ರೆ ಯಾರ ಬಗ್ಗೆನೂ ತಲೆ ಕಟ್ಕೊಳ್ಳಿಲ್ರಿ. ನಾ ಇನ್ನೊಬ್ರು ಅವ್ರಂತಾರ ಇವ್ರಂತಾರ, ಅವ್ರ ಜೀವನ ಅವ್ರು ನೋಡಿ ನಾ ಕಲಿಬೇಕು, ಇವ್ರು ನೋಡಿ ನಾ ಕಲಿಬೇಕಂತ ನಾ ಯಾವತ್ತೂ ತಲೆ ಇಟ್ಕೊಳ್ಳಿಲ್ರಿ. ನನ್ನ ಮನಸ್ಸಿನಾಗ ಏನು ಬರ್ತದೆ ಅದನ್ನ ಮಾಡಿದ್ದಾರೆ ಸರ್. ನಾನು ಶುದ್ಧವಾಗಿದ್ದೀನಿ, ನಾ ಶುದ್ಧವಾಗಿದ್ದೇನೆ. ದೇವ್ರಿಗೆ ಗೊತ್ತು, ಭೂಮಿಗೆ ಗೊತ್ತ. ಇನ್ನೊಬ್ಬರ ಬಗ್ಗೆ ಅವ್ರು ಈಗ ಹೋದ್ರು ಅಲ್ಲಿ ಹೋದ್ಲಿ ಇಲ್ಲಿ ಹೋದ್ಲು ಅಂತಾರ, ಅವ್ರ ಬಗ್ಗೆ ತಲೆ ಕಟ್ಕೊಂಡಿಲ್ರಿ. ನನ್ನ ಹಿಂದೆ ಜಗಳ ಮಾತಾಡ್ತಾರ್ರಿ, ನಾ ತಲೆ ಕಟ್ಸೋದಿಲ್ರಿ. ನನ್ನ ಮುಂದೆ ಬಂದವ್ರಿಗೆ ನಾ ಬಿಡೋಂಗಿಲ್ರಿ. ನೋಡ್ಬೇಕಲ್ಲ, ನೋಡಿ ಮಾತಾಡ್ಲಿ, ಹಂಗ ಯಾಕೆ ಮಾತಾಡ್ತಾರ ಹಂಗ್ರಿ. ನಾ ಇನ್ನೊಬ್ಬರ ಬಗ್ಗೆ ತಲೆ ಕಟ್ಕೊಳಕ್ ಹೋಗುದಿಲ್ಲ. ನಂದು ಲೈಫ್ ನನ್ನ ಇಷ್ಟ, ಆದ್ರೆ ನಾ ಕೆಟ್ಟದೆಂದು ಮಾಡಿಲ್ಲ. ನಾ ದುಡಿತೀನಿ, ನಾ ತಿಂತೇನೆ ಅಷ್ಟೇ ರೀ. ಮತ್ತೆ ಅದನ್ನ ಬಿಟ್ಟು ಮತ್ತೊಂದು ಏನಿಲ್ಲ. ಆದ್ರೆ ಇನ್ನೊಬ್ಬರ ಕೈಯಾಗ ಹೋಗಿ ದುಡಿಯಂಗಿಲ್ಲ. ನನ್ನ ಕೈಪಲ್ಲೆ ಮಾರ್ತೀನಿ, ಹಣ್ಣು ಮಾರ್ತೀನಿ, ನಾ ದುಡಿತೀನಿ, ನಾ ತಿಂತೇನೆ ಅಷ್ಟೇ. ಈಗ ಇನ್ನೊಂದು ಹೇಳ್ರಿ, ಈಗ ನಿಮ್ಮ ಅಪ್ಪವ್ರಿಗೆ ಚಟ ಇತ್ತು, ನಿಮ್ಮ ಯಜಮಾನ್ರಿಗೆ ಇತ್ತು, ಹಿಂಗೆ ಆಗೋರಿಗೆ ಏನು ಹೇಳ್ತೀರಿ ನೀವು? ಸರ ಅವ್ರು ಮಾಡ್ಕೊಂಡು ಅವ್ರ ಲೈಫ್ ಅವ್ರು ನೋಡ್ಕೊಳ್ತಾರ್ರಿ. ಆದ್ರೆ ಹೆಣ್ರು ಮಕ್ಕಳು ಎಷ್ಟು ಕೊರಗ್ತಾರ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವ್ರ ಲೈಫ್ನಾಗ ಅವ್ರು ಚಂದಾಗಿ ಮಾಡ್ಕೊಂಡು ಕುಡ್ದು ಸತ್ತು ಹೋಗ್ಬಿಡ್ತಾರೆ. ಈ ನಮ್ಮ ಜೀವನ ಎಷ್ಟು ಹಾಳಾಕತ್ತೆ ತಿಳ್ಕೊಂಡ್ರಿ, ಭಾಳ ಹಾಳಾಕತ್ತೆ. ಕುಡಿಬಾರ್ದ್ರಿ. ಕುಡಿದು ಅವ್ರು ಕುಡಿದು ಮನ್ಯಾಗೂ ನಿಗ್ರಹ, ತಂದೆ ತಾಯಿಗೂ ನಿಗ್ರಹ, ಹೆಣ್ರಿಗೂ ನಿಗ್ರಹ, ಎಲ್ಲರಿಗೂ ನಿಗ್ರಹ ಆಕತ್ತಿ. ಅಂದರೆ ಅವ್ರದನ್ನ ಅವ್ರು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಜೀವನನ. ಅಷ್ಟೊತ್ತಿಗೆ ಮಕ್ಕಳಾಗಿರುತ್ತೆ, ಮರಿಯಾಗಿರುತ್ತೆ, ಒಂದು ದೊಡ್ಡ ಸಂಸಾರ ಆಗಿರುತ್ತೆ. ಹಿಂಗೆ ನಿಮ್ಮಂಗೆ ಕಷ್ಟಪಡ್ಬೇಕಾಗುತ್ತೆ. ಕಷ್ಟಪಡ್ಬೇಕತ್ರಿ. ಅದಕ್ಕೆ ಗಂಡುಗಳು ಚಲೋ ಇರ್ಬೇಕು ನೋಡ್ರಿ ಎಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸಮಾಜದಲ್ಲಿ ಅದು ಗಂಡ ಎಂಥವನಾದರೂ ಯಾಕೆ ಇಲ್ಲಿ ಇರಬೇಕು ಅನ್ನೋದು ಒಂದಿರುತ್ತೆ ಈ ಸಮಾಜಕ್ಕೆ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ. ದೊಡ್ಡ ಪಾಠ ಹೇಳಿದೇವ, ದೊಡ್ಡ ಪಾಠ ಹೇಳಿದಿ. ಹಾಂ, ಈಗ ಇನ್ನೊಂದು ಬಸ್ ಬರುತ್ತಾ ನಿಮ್ದೀಗ? ಬರುತ್ತೆ. ಗಂಡ ಕುಡ್ಕ ಇಲ್ರಿ, ಇಲ್ರಿ. ಆದ್ರೆ ಹೆಂಡ್ರಿಗೆ ಹಿಂದೆ ಇರ್ಬೇಕ್ರಿ. ಗಂಡಿಲ್ಲ ಜೀವನ ಇಲ್ರಿ, ಭಾಳ ಕಷ್ಟ. ಗಂಡ ಇರ್ಬೇಕ್ರಿ, ಅದು ಹಂಗ ಇದ್ರಿ ಜೀವನದಾಗ. ಈಗ ನಾವು ಹೆಂಗೋ ಹೋದೇವಂದ್ರು 1000 ಮಂದಿ 1000 ಮಾತಾಡ್ತಾರೆ. ನಾ ದುಡ್ಯಾಕ ಹೋಗ್ಯವಂದ್ರೆ ಹೊಲ್ವಲ್ಸ್ ಮಾತಾಡ್ತಾರೆ. ನಾ ಭಾಳ ಬೇಜಾರಾಕತ್ರಿ. ಹಾಂ, ಅವ ಎಂಥವನಾರಾಗಲಿ ಇರಬೇಕಾಗಿತ್ತು ಅಂತ. ಆಮೇಲೆ ಒಂದಿಷ್ಟು ಮಂದಿಗೆ ಇದು ಇದ್ದೇ ಇರ್ತಾರೆ. ಈಗ ಸಂಬಂಧಿಕರಂತೂ ಮಾತಾಡೋರು ಇದ್ದೇ ಇರ್ತಾರೆ ತಮಗೆ ಬೇಕಾದಂಗೆ. ಹಾಳು ಬಾವಿಗೆ 1000 ಕಲೆ ಹೋಗಿರ್ತಾರೆ. ನಾವು ಒಂದು ಜೀವನ ಹಾಳಾಗೈತೆ ಅಂದ್ರೆ 1000 ಮಂದಿ ಕಲೆ ಹೋಗಂಗಿಲ್ರಿ. ಮುಂಜಾನೆ ಅಡಿಗೆ ಗಿಡಿಗೆ ಮಾಡಿದ್ದೇನು? ಮಾಡ್ಬೋದು. ಏನೇನು ಮಾಡಿದ್ರಿ ಮುಂಜಾನೆ? ಒಂದು ದಿನ ಟೈಮ್ ಸಿಕ್ಕರೆ ಪಲ್ಯ ರೊಟ್ಟಿ ಎಲ್ಲ ಮಾಡಿ ಬಂದಿತ್ತೇನೆ ಸರ್. ಇಲ್ಲೊಂದು ಟೈಮ್ ಸಿಗಲಿಲ್ಲ, ಅಜ್ಜ ಅಮ್ಮ ಮಾಡ್ಕೊತಾರೆ. ಅವ್ರು ಗಟ್ಟಿದಾರೆ ಇನ್ನು? ಅಜ್ಜ ಸ್ವಲ್ಪ ವೀಕ್ ಆಗ್ಯಾನ್ರಿ, ಅಮ್ಮ ಗಟ್ಟಿದಾಳ. ಮೊಮ್ಮಕ್ಕಳು ನೋಡ್ಕೊಂತಾರೆ. ಅದೊಂದು ಸಪೋರ್ಟ್ ಐತಿ ನಿಮ್ಗೆ. ಹಾಂ, ಹೆಂಗೋ ಪುಣ್ಯಕ್ಕೆ ಒಂದು ಮನೆ ಐತಿ. ಮನೆ ಹಾಂ, ಯಜಮಾನ್ರಿದ್ದಾಗ ಆಗಿದ್ದದು. ಓಕೆ. ಭಾಳ ಸಣ್ಣಕ್ಕಿದ್ದಾಗ ಮದುವೆ ಆತನೋ ನಿಂದು? 16 ವರ್ಷದಾಗ ಮದುವೆ ಆಗಿತ್ತು. 16? ಇನ್ನು ಏನೂ ಗೊತ್ತಿಲ್ಲ ಅವಾಗ? ಏನು ಗೊತ್ತಿಲ್ಲ ರೀ. ಅವ್ವ ಅಪ್ಪ ಹೇಳ್ತಾರ ಮಾಡ್ಕೊಂಡ್ಬಿಟ್ಟಿವಿ ಸುಮ್ಮನೆ. ಇಷ್ಟು ನಾಲೆಜ್ ಇರಾಕಿಲ್ರಿ ಅವಾಗ. ಇಷ್ಟು ನಾಲೆಜ್ ಇದ್ದಿದ್ರೆ ಇದಕ್ಕೆ ಯಾರಿಗೆ ಬರ್ತಿದ್ದೆ, ಬುಟ್ಟಿ ಹೊತ್ಕೊಂಡು ಅದ್ಯಾಡೋ ಅಂತ ಪರಿಸ್ಥಿತಿ ಬರ್ತಿರ್ಕಿಲ್ರಿ. ಅವಾಗ ತಾಯಿ ತಂದೆ ಏನು ಹೇಳ್ತಾರಲ್ಲ ಮದುವೆ ಮಾಡ್ಕೊಂಡ್ಬಿಟ್ಟಿವಿ. ಜೀವನ 25 ವರ್ಷಕ್ಕಂದ್ರೆ ಜೀವನ ಎಲ್ಲ ಮುಗಿದು ಹೋದ್ರಿ. ಎಲ್ಲ ಮುಗಿದೋತ? ಎಲ್ಲ ಮುಗಿತ್ರಿ. 25 ವರ್ಷಕ್ಕಂದ್ರೆ ಜೀವನ ಎಲ್ಲ ಮುಗಿದು ಹೋಗೈತ್ರಿ. 30 ಅಂದ್ರಿ, 30. 25 ವರ್ಷಕ್ಕೆಲ್ಲ ಜೀವನ ಮುಗಿತು. 30 ವರ್ಷಕ್ಕಂದ್ರೆ ಎಲ್ಲ ಆಯ್ತ್ರಿ. ಮದುವೆ ಆಗಿ 10 ವರ್ಷಕ್ಕೆ ನಮ್ಮ ಮನೆಯವ್ರು ತಿಳ್ಕೊಟ್ಟಾರ.
ಮಕ್ಕಳ ಜೊತೆ ಯಾವತ್ತಾದರೂ ಮಾತಾಡಿದಿರಿ ಏನಾದರೂ ಅಂದರೆ ನಿಮ್ಮ ಜೀವನ ಹೇಳಿದಿರಿ ಅವ್ರಿಗೆ ಯಾವತ್ತಾದರೂ ಅರ್ಥ ಆಗೋಕ್ಕೆ ಅವ್ರಿಗೆ? ಸರ್ ನನ್ನ ಮಕ್ಕಳ ಮುಂದೆ ನಾ ಏನು ಹೇಳ್ಕೊಂಡಿದ್ದೆ ಕಷ್ಟ, ನನ್ನ ಕಷ್ಟ ಐತೆಪ್ಪ ಅಂತ ನಾನು ಹೇಳ್ಕೊಂಡಿದ್ದೆ ಸರ್. ಸರ್ ಈಗ ಅವಕ್ಕೆ ಹೇಳಿ ಅವಕ್ಕೆ ಪ್ರಾಬ್ಲಮ್ ಕೊಡೋದು ಇಷ್ಟ ಇಲ್ಲ. ನಾ ದುಡಿತೀನಿ, ಊಟ ಮಾಡ್ತೇವೆ, ಕಣ್ತಮ್ಮ ನಿದ್ದೆ ಮಾಡ್ತೇವೆ, ನೆಮ್ಮದಿಯಿಂದ ಇದ್ದೇವೆ ಸರ್. ಹಾಂ ಹಾಂ ಓಕೆ ಹಾಂ ಏನಿಲ್ಲ ಸಾಕಲ್ಲ? ಸಾಕು, ಹಾಂ ಏನು ಆಸೆ ಐತೆ. ಹಾಂ ಕಣ್ ತುಂಬ ನಿದ್ದೆ ಮಾಡ್ತೀರಿ, ಕೆಲಸ ಮಾಡ್ತೀವಿ, ದುಡಿತೀವಿ. ಹಾಂ ಓಕೆ. ಇರೋದನ್ನು ಹಂಚ್ಕೊಂಡು ತಿಂತೀರಿ? ಇರೋದನ್ನ ಒಂದು ರೊಟ್ಟಾಗ ಅಷ್ಟು ಹಚ್ಕೊಂಡು ತಿಂತೇವೆ. ಹಾಂ ಯವ್ವ, ನಾನು ನಿಮ್ಮ ಹೆಸರು ಕೇಳೋದ ಮರ್ತೆ. ನನ್ನ ಹೆಸರು ಅಕ್ಷತಾ ಭಜಂತ್ರಿ. ಅಕ್ಷತಾ ಭಜಂತ್ರಿ ಅವರು. ಭಾಳ ಖುಷಿ ಆಯ್ತವ, ಯಾಕಂದರೆ ಗೊತ್ತಿಲ್ಲ ಬದುಕೆಲ್ಲ. ಇವತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ, ನಿಮ್ಮ ಕತೆ ಕೇಳ್ತೀನಿ ಅಂತ ನನಗೂ ಗೊತ್ತಿಲ್ಲ. ನೀವೆಲ್ಲ ಉಪ್ಪಿಟ್ಟು ತಿಂತ ಕೂತಿದ್ರಿ, ಅಲ್ಲಿ ಭೇಟಿಯಾಗಿದ್ದು ನಾನು. ನನ್ನ ಅಣ್ಣನೋ ತಮ್ಮನೋ ಇನ್ನೇನೋ ಅಂದ್ಕೊಂಡು ಇಷ್ಟು ಕತೆ ನನಗೆ ನಂಬಿಕೆಯಿಂದ ಹೇಳಿದ್ದೀರಿ. ಭಾಳ ಖುಷಿ ಆಯಿತು ತಾಯಿ. ಯಾಕೆ ಅಂತಂದರೆ ಇವತ್ತು ಇಂಥ ಕತೆಗಳನ್ನ ದಾಟಿಸ್ಬೇಕಾಗಿದ್ದು. ಗೆಳೆಯರೇ, ತಂಗಿ ನೋಡಿ ಎಂಥ ದೊಡ್ಡ ಫಿಲಾಸಫಿ ಹೇಳಿಬಿಟ್ಟಿದ್ದಾರೆ ಅಂದರೆ, ದೊಡ್ಡದು ಬೇಕಾಗಿಲ್ಲ ಜೀವನಕ್ಕೆ, ಸಣ್ಣದೊಂದು ತೃಪ್ತಿ ಇರುತ್ತಲ್ಲ. ನೋಡಿ ತಾಯಿ 50 ಕಿಲೋ ಭಾರ ಅದು ಅಲ್ಲಿದೆ ಹೊತ್ಕೊಂಡು ತಿರುಗ್ತಾರೆ, ಅದರಲ್ಲೇ ಒಂದು 400-500 ರೂಪಾಯಿ ಉಳಿತದೆ ದಿವಸ. ಬಟ್ ಹೋಗೋ ಮುಂದೆ ಆ ತಾಯಿ ಆ ಮಕ್ಕಳಿಗೆ ಒಂದು ಸ್ವೀಟೋ, ಒಂದು ಪೇಡಾನೋ, ಒಂದು ಖಾರನೋ, ಒಂದು ಬ್ರೆಡ್ಡೋ ತೊಗೊಂಡೋಗಿ ಕೊಡ್ತೀರಿ ಅಲ್ಲ. ಆ ಮಕ್ಕಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದು ಎಷ್ಟು ಖುಷಿ ಅಲ್ಲ ಮಕ್ಕಳಿಗೆ ನೀವು ತೊಗೊಂಡೋದಾಗ. ಹಾಂ ಖುಷಿ ಪಡ್ತಾರೆ. ಅವ್ವ ಇದನ್ನ ತಗೊಂಬಂದ್ಲು ಅಂತ ಹೇಳಿ ಕಳಿಸ್ತಾರೆ, ಇಂಥ ತಗೊಂಬ ಮಮ್ಮಿ ಅಂತಿರ್ತಾರೆ, ಹೋಗಿರ್ತಾರೆ, ಖುಷಿ ಪಡ್ತಾರೆ. ಹಾಂ ಇದು ಬಸ್ದು ಫ್ರೀ ಆಗಿದ್ದಕ್ಕೆ ಒಂಚೂರು ಅನುಕೂಲ ಆಗಿದೆಯವ? ಹಾಂ ರೀ, ಅನುಕೂಲ ಆಗೈತ್ರಿ. ಅನುಕೂಲ ಆಗೈತಲ್ಲ? ಹಾಂ ನಮ್ಮಂತರಿಗೆ ಅನುಕೂಲ ಆಗೈತ್ರಿ. ಹಾಂ ದುಡಿಯೋರಿಗೆ. ಅದನ್ನು ದುರಂತ ಏನಂದ್ರೆ ಇರೋರು ಉಪಯೋಗ ಮಾಡ್ಕೊತಾರೆ. ಏನ್ರಿ, ಒಬ್ರು ಚಲೋ ಅಂತಾರ, ಒಬ್ರು ಕೆಟ್ಟ ಅಂತಾರ. ದಿನ ಬರೋರು ಬೇಯಿಸ್ಕೊಂತಾರ, ದಿನ ಬರೋರು ಬೈಸ್ಕೊಂತಾರ. ಎಲ್ಲಾದ್ರೂ ದಿನ ದುಡ್ಯಾಕ ಹೋದವರು ಅಡ್ಡಾಡಕ್ ಹೋದ್ಲಕ್ಕೆ ಅನ್ಸ್ಕೊಂತಾರ. ಇರ್ಲಿ ಬಿಡು, ಅದನ್ನ ಏನು ಮಾಡಿದಿದೆ ಈಗ ಯಾರು ಇಲ್ಲ ಅಂದ್ರೆ 10 ರೂಪಾಯಿ ಅಂತೂ ಕೊಡಂಗಿಲ್ಲ, ಒಂದು ರೊಟ್ಟಿನೂ ಕೊಡಂಗಿಲ್ಲ. ಕೊಡ್ತಾರ? ಈಗ ಕೊಟ್ಟು ಮಾತಾಡಿದ್ರೆ ಅನಿಸ್ಕೊಳ್ಳೋಣ. ಒಣ ಮಾತು ಎದಕ್ಕೆ ಬೇಕು ಅಂತ. ಹಾಂ ಹಾಂ ಹಂಗೆ ಒಣ ಮಾತಿಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಬದುಕು ಹಸರೇನು ಆಗಂಗಿಲ್ಲ. ಓಕೆವಾ, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಬರೋಣವಾ? ಇದು ಸರ್ ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಈ ಕತೆ ನಿಜಕ್ಕೂ ಖುಷಿ ಆಯಿತು. ಏನು ಅಂತ ಹೇಳಿದರೆ, ಒಂದು ಈ ತಾಯಿಯಲ್ಲಿ ಬದುಕು ಭರವಸೆಯ ತುಂಬುವ ಮಾತುಗಳಿತ್ತು. ನನಗಂತೂ ದಾರಿಯಲ್ಲಿ ಸಿಕ್ಕ ಕತೆ ಹೀಗೆ ಹುಡುಕ್ತಾನೆ ಇರ್ತೀನಿ, ಎಲ್ಲೋ ಒಂದು ಕಡೆ ಸಿಗುತ್ತೆ. ಬಟ್ ಆತ್ಮೀಯವಾಗಿ ಹಂಚ್ಕೊಂಡಿದ್ದಾರೆ. ನಮಗೆ ನಿಮಗೆ ಒಂದು ಪಾಠ ಆಗಬೇಕಾಗಿರೋದು ಏನು ಅಂದರೆ, ದೊಡ್ಡದು ಎಲ್ಲ ಹುಡುಕ್ತೀವಿ, ಸೋತು ಹೋಗ್ತೀವಿ. ಬಟ್ ಸಣ್ಣದರಲ್ಲಿ ಒಂದಿಷ್ಟು ಖುಷಿಗಳಿದೆ, ಬದುಕಿದೆ, ಭರವಸೆಗಳಿದೆ. ಹಾಗಾಗಿ ಕಾಯಕ ಯಾವ್ದು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗೋದಿಲ್ಲ. ಏನಾದರೂ ಮಾಡಿ ಅದು ಗೌರವಯುತವಾಗಿ ಬದುಕೋದು ಒಂದೇ ಒಳ್ಳೆ ದಾರಿ. ಹಾಗಾಗಿ ನೋಡಿರಿ, ಬೆಳಿಗ್ಗೆ ಒಂದು 2-3 ಸಾವಿರ ರೂಪಾಯಿ ತರ್ತಾರೆ, ಹೋಗೋ ಮುಂದೆ ಒಂದು 500-600 ರೂಪಾಯಿ ದುಡ್ಕೊಂಡು ಹೋಗ್ತಾರೆ. ಹೀಗೆ ಬೇಕಾದಷ್ಟು ಮಹಿಳೆಯರು ನಮ್ಮ ಮನೆಗೆ, ನಮ್ಮ ಬೀದಿಯಲ್ಲಿ ಕಾಣಿಸ್ತಾರೆ. ಅವ್ರದ್ದೊಂದು ತರಕಾರಿನೋ ಒಂದು ಹಣ್ಣನ್ನು ತಗೊಳ್ಳೋ ಮೂಲಕ ಅವರಿಗೆ ಒಂದಿಷ್ಟು ಸಹಾಯ ಆಗುತ್ತೆ. ಮತ್ತು ಮಾತಾಡ್ಸೋಣ ಅವ್ರನ್ನ, ಯಾವ ಊರುವ, ಹೆಂಗದಿ, ನೀರು ಬೇಕನೋ, ಹೊಟ್ಟೆ ಸಿತ್ತನೋ ಅಂತ ಕೇಳೋದ್ರ ಮೂಲಕ ಒಂದಿಷ್ಟು ಏನೋ ಆತ್ಮೀಯವಾಗಿ ಮಾತಾಡಿದರೆ ಆ ಜೀವಕ್ಕೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ಇಂಥವ್ರು ಎಲ್ಲಾದರೂ ಕಂಡಾಗ ಗೌರವಿಸಿ ಮತ್ತು ಒಂದಿಷ್ಟು
ವ್ಯಾಪಾರ ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ. ಇದು ಧಾರವಾಡದ ಕತೆ, ಹಾಗಾಗಿ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತೇನೇನು ಕತೆಗಳು ಸಿಗುತ್ತೆ ಧಾರವಾಡದಲ್ಲಿ ನೋಡೋಣ. ಬನ್ನಿ ಗೆಳೆಯರೆ.